ಈಗ ನಾವು ಕಳೆದ ವಾರಗಳು ಕೇಳಿದ ಹಾಗೆ ದೇವರು ತನ್ನ ಯೋಜನೆಯನ್ನ ನೆರವೇರಿಸುತ್ತಾ ತನ್ನ ಯೋಜನೆಯನ್ನು ಮುಂದೆ ಸಾಗಿಸ್ತಿರುವಲ್ಲಿ, ನಾನು ಕಳೆದ ವಾರ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುತ್ತಾನೆ. ರಕ್ಷಣೆ ಹೊಂದಿದಂತ ವ್ಯಕ್ತಿ ಸಭೆಯ ಅಂಗವಾಗ್ತಾನೆ. ಕ್ರಿಸ್ತನ ದೇಹವೆಂಬ ಆ ಸಭೆಯ ಅಂಗವಾಗ್ತಾನೆ. ಆ ಸಭೆಯ ಅಂಗವಾಗಿ ಅವನು ಸಭೆಗೆ ಬರೋದಕ್ಕೆ ಆರಂಭ ಮಾಡ್ತಾನೆ. ಸಭೆಯ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹೀಗಿರುವಲ್ಲಿ ಆ ಒಬ್ಬ ವ್ಯಕ್ತಿ, ಆ ಒಬ್ಬ ವಿಶ್ವಾಸಿ, ಕರ್ತನನ್ನ ಕಂಡುಕೊಂಡಂತ ವಿಶ್ವಾಸಿ ಅಥವಾ ಸಭೆಯಾಗಿ ಜನರು ಸೇರಿ ಬರುವಾಗ, ಅಥವಾ ಸಭೆಗೆ ಎಂಬುದಾಗಿ ಒಟ್ಟಾರೆ ಸೇರಿಸಿ ಹೇಳುವಾಗ, ದೇವರು 2 ಅನುಷ್ಠಾನಗಳನ್ನ ದೇವರು ಕೊಟ್ಟಿದ್ದಾರೆ, 2 ಸಂಸ್ಕಾರಗಳನ್ನ ಕೊಟ್ಟಿದ್ದಾರೆ. ಒಂದು ದೀಕ್ಷಾ ಸ್ನಾನವೆಂಬ ಸಂಸ್ಕಾರ ಅಥವಾ ಅನುಷ್ಠಾನ, 2 ಕರ್ತನ ಭೋಜನದ ಸಂಸ್ಕಾರ. ಈ 2 ವಿಷಯಗಳನ್ನ ನಾವು ಬಹಳ ಕೂಲಂಕುಷವಾಗಿ, ಬಹಳ ಸರಳವಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿದ್ದೇವೆ, ನಾವು ಕಲಿತಿರ್ತೇವೆ. ಆ ಸಭೆಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಹೊದುವಾಗಿ ಅದು ಕಲಿಸುವಂತ ವಿಷಯಗಳು. ಆದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿರುವಂತಹ ಸಂಗತಿಗಳು ಸರಿಯಾದ ರೀತಿಯಲ್ಲಿ ನಮ್ಗೆ ಅರ್ಥ ಆಗಿರೋದಿಲ್ಲ. ಇನ್ನೊಂದು ಕಾಲಕ್ರಮೇಣ ಈ ಸಂಗತಿಗಳ ಅಥವಾ ಈ ವಿಷಯಗಳ ಗಾಂಭೀರ್ಯತೆ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ದಿನಗಳು ಕಲಿಸುತ್ತಾ ಹೋದಂತೆ, ಆ ದಿನಗಳು ಹೋಗ್ತಾ ಹೋದಂತೆ ನಮ್ಮ ಆತ್ಮೀಕ ಜೀವಿತಗಳು ಒಂದು ವೇಳೆ ಕ್ರಮೇಣ ತಣ್ಣಗಾಗ್ತಾ ಹೋಗುವಾಗ ಈ ವಿಷಯಗಳಲ್ಲಿ ಇರಬೇಕಾದಂತ ಆ ಪ್ರಾಮುಖ್ಯತೆ ಅಥವಾ ಈ ವಿಷಯಗಳ ಮೂಲಕವಾಗಿ ದೇವರು ನಮಗೆ ಕಲಿಸುವಂತಹ ವಿಷಯಗಳೇನಿದಾವೆ ಅದರ ಒಂದು ಪ್ರಾಮುಖ್ಯತೆ ನಮ್ಮಲ್ಲಿ ಕ್ರಮೇಣ ಕಡಿಮೆ ಆಗ್ತಾ ಹೋಗೋದನ್ನು ನಾವು ನೋಡಬಹುದು. ಸೊ ಈ ದಿವಸ ಮತ್ತು ಮುಂದಿನ ವಾರ ದೇವರು ಸಭೆಗೆ ದಯಪಾಲಿಸಿರುವಂತಹ ಈ 2 ಪ್ರಾಮುಖ್ಯವಾದಂತಹ ಅನುಷ್ಠಾನಗಳ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಸೊ ಈ ವಾರ ಮೊದಲನೇದಾಗಿ ನಾವು ದೀಕ್ಷಾ ಸ್ನಾನದ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. ದೀಕ್ಷಾ ಸ್ನಾನ ಅಂದ್ರೆ ಏನು, ದೀಕ್ಷಾ ಸ್ನಾನ ಯಾಕೆ ತೆಗೆದುಕೊಳ್ತೇವೆ, ದೀಕ್ಷಾ ಸ್ನಾನದ ಆತ್ಮಿಕ ಅರ್ಥ ಏನು, ದೀಕ್ಷಾ ಸ್ನಾನದಲ್ಲಿ ದೇವರ ಉದ್ದೇಶಗಳು ಏನಾಗಿತ್ತು, ಈ ಉದ್ದೇಶಗಳ ಮೂಲಕವಾಗಿ ನಮ್ಮ ಪ್ರಾಯೋಗಿಕ ಜೀವಿತದಲ್ಲಿ ದೇವರು ಬಯಸುವಂತಹ ಆ ಬದಲಾವಣೆಗಳು ಏನು, ಈ ಸಂಗತಿಗಳನ್ನ ಈ ದಿವಸ ನಾವು ನೋಡೋರಾಗಿರೋಣ. ಬಹಳವಾಗಿ ಆಳವಾಗಿ ಹೋಗದೆ ಸರಳವಾಗಿ ಕೆಲವು ಸಂಗತಿಗಳನ್ನ ನಾವು ಸ್ಪಷ್ಟವಾಗಿ ಕಲಿತರೆ ಅದು ಸಾಕಾದದ್ದು ಎಂಬುದಾಗಿ ನಾನು ನೆನೆಸ್ತೇನೆ. ಈ ಕಾರಣದಿಂದ ಮೊದಲನೇದಾಗಿ ದೀಕ್ಷಾ ಸ್ನಾನ ಅಂದ್ರೆ ಏನು. ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ, ದೀಕ್ಷಾ ಸ್ನಾನ ಹೊಂದಿರುವಂತ ನಾವು ಸಾಮಾನ್ಯವಾಗಿ ನೀರಿನಲ್ಲಿ ಮುಳುಗುವ ಪ್ರಕ್ರಿಯೆ ಎಂಬುದಾಗಿ ನಾವು ಸಾಧಾರಣವಾಗಿ ನಾವು ಹೇಳ್ತೇವೆ. ಸೊ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ ಕನ್ನಡ ಭಾಷೆಯಲ್ಲಿ ದೀಕ್ಷೆ ಸ್ನಾನ, ದೀಕ್ಷೆಗಾಗಿ ಹೊಂದುವಂತ ಸ್ನಾನ ಎಂಬ ಅರ್ಥವನ್ನು ಅದು ನೀಡುತ್ತದೆ. ಆದರೆ ಮೂಲ ಭಾಷೆಯಲ್ಲಿ ಗಮನಿಸುವಾಗ ದೀಕ್ಷಾ ಸ್ನಾನ ಅಂದ್ರೆ ಬ್ಯಾಪ್ಟಿಸೋ ಎಂಬ ಪದವನ್ನ ಅದು ಗ್ರೀಕ್ ಭಾಷೆಯಲ್ಲಿ ಅದು ನೀಡುತ್ತದಾಗಿದೆ. ಸೊ ಬ್ಯಾಪ್ಟಿಸೋ ಎಂಬುದಾಗಿ ಹೇಳುವುದಾದರೆ, ಈಗ ಆಂಗ್ಲ ಭಾಷೆಯಲ್ಲಿ ಜಾನ್ ದ ಬ್ಯಾಪ್ಟಿಸ್ಟ್ ಎಂಬುದಾಗಿ ಕರೀತಾರೆ. ಸ್ನಾನಿಕನಾದ ಯೋಹಾನನು ಅಂದ್ರೆ ಸ್ನಾನ ಮಾಡಿಸುವವನು, ದೀಕ್ಷಾ ಸ್ನಾನವನ್ನ ಕೊಡುತ್ತಿದ್ದವನು. ಬ್ಯಾಪ್ಟಿಸೋ ಅಂದ್ರೆ ಆ ಪದದ ಅರ್ಥ ನೀರಿನಲ್ಲಿ ಮುಳುಗಿಸೋದು. ಸರಳವಾಗಿ ಹೇಳುವುದಾದರೆ ಸಿಂಪಲ್ ಅರ್ಥ, ದೀಕ್ಷಾ ಸ್ನಾನ ಅಂದ್ರೆ ಬ್ಯಾಪ್ಟಿಸೋ ಅಂದ್ರೆ ನೀರಿನಲ್ಲಿ ಮುಳುಗಿಸುವಂಥದ್ದು. ಈಗ ನೀರಿನಲ್ಲಿ ಮುಳುಗಿಸುವಂಥದ್ದೇ ದೀಕ್ಷಾ ಸ್ನಾನ ಅಂತ ನಾವು ಹೇಳುವಾಗ, ಈಗ ಸುಮಾರು ಈ ದೀಕ್ಷಾ ಸ್ನಾನದ ವಿಷಯದಲ್ಲಿ ಸುಮಾರು ತಪ್ಪಾದಂತ ಬೋಧನೆಗಳಿದ್ದಾವೆ. ಈಗ ನಾವು ಇದನ್ನ ಮೂಲಭೂತ ಬೋಧನೆಗಳಾಗಿ, ಅಡಿಪಾಯದ ಬೋಧನೆಗಳಾಗಿ ಕಲಿತಾ ಇರೋದ್ರಿಂದ ಇದನ್ನ ನಾವು ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯವಾದದ್ದು. ಈಗ ಅನೇಕ ರೀತಿಯಲ್ಲಿ ದೀಕ್ಷಾ ಸ್ನಾನಗಳನ್ನ ಮಾಡೋದನ್ನ ನಾವು ನೋಡ್ತೇವೆ. ನೀರಿನಲ್ಲಿ ಚುಮುಕಿಸಿ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೇವೆ. ತಲೆ ಮೇಲೆ ನೀರು ಹಾಕೋದನ್ನ ದೀಕ್ಷಾ ಸ್ನಾನ ಎಂಬುದಾಗಿ ನಾವು ನೋಡ್ತೇವೆ. 3 ಸಲ ಮುಳುಗಿಸೋದನ್ನ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳೋದು ನೋಡ್ತೇವೆ. ಸಾಮಾನ್ಯವಾಗಿ ಅರ್ಧ ಮುಳುಗಿಸುವಂತ ದೀಕ್ಷಾ ಸ್ನಾನಗಳು ಕೂಡ ಇದ್ದಾವೆ. ಒಂದು ಬಕೆಟ್ ನಲ್ಲಿ ನೀರು ತಂದು ನೀರು ಸುರಿಯೋದನ್ನ ಕೂಡ ದೀಕ್ಷಾ ಸ್ನಾನ ಎಂಬುದಾಗಿ ಅನೇಕ ರೀತಿಯಲ್ಲಿ ಅನೇಕ ಪಂಗಡಗಳು ಇದನ್ನ ಅವರಿಗೆ ನಿಯಮಿತವಾದ ರೀತಿಯಲ್ಲಿ ಇವುಗಳನ್ನ ಅನುಭವಿಸುತ್ತಾ, ಅವುಗಳನ್ನ ಫಾಲೋ ಮಾಡ್ತಾ, ಅವುಗಳನ್ನ ಅನುಸರಿಸ್ತಾ ಹೋಗೋದನ್ನ ನಾವು ನೋಡ್ತೇವೆ. ಆದ್ರೆ ಈ ಪದದ ಅರ್ಥದ ಆಧಾರದ ಮೇಲೆ ನಾವು ಗಮನಿಸುವಾಗ, ಬ್ಯಾಪ್ಟಿಸೋ ಎಂಬ ಪದದ ಅರ್ಥದ ಆಧಾರದ ಮೇಲೆ ಗಮನಿಸುವಾಗ, ದೀಕ್ಷಾ ಸ್ನಾನ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೀರಿನಲ್ಲಿ ಮುಳುಗಿಸುವಂಥದ್ದು ಮಾತ್ರವೇ ನೀರಿನ ದೀಕ್ಷಾ ಸ್ನಾನ. ಸೊ ನಾವು ಕನ್ನಡ ಭಾಷೆಯಲ್ಲಿ ಹೇಳುವಾಗ ದೀಕ್ಷಾ ಸ್ನಾನ, ದೀಕ್ಷೆಗಾಗಿ ಹೊಂದುವ ಸ್ನಾನ ಎಂಬುದಾಗಿ ಹೇಳುವಾಗ, ಒಬ್ಬ ವ್ಯಕ್ತಿ ದೀಕ್ಷಾ ಸ್ನಾನ ಹೊಂದುವಂತವನು ನೀರಿನಲ್ಲಿ ಮುಳುಗಿ ನೀರಿನಿಂದ ಹೊರಗೆ ಬರುವಂಥದ್ದೇ ದೀಕ್ಷಾ ಸ್ನಾನ ಎಂಬುದು ಸರಳವಾದಂತ ಒಂದು ಅರ್ಥ. ಈಗ ದೀಕ್ಷಾ ಸ್ನಾನವನ್ನ ಯಾರು ಕೊಡ್ತಾರೆ ಎಂಬುದಾಗಿ ನಾವು ಸಾಮಾನ್ಯವಾಗಿ ಕೇಳ್ತೇವೆ. ದೀಕ್ಷಾ ಸ್ನಾನ ಯಾರ್ಯಾರು ಕೊಡಬಹುದು, ದೀಕ್ಷಾ ಸ್ನಾನ ಯಾರ್ಯಾರು ಕೊಡಬಹುದು ಎಂಬುದಾಗಿ ಹೇಳುವಾಗ, ವಾಕ್ಯದಲ್ಲಿ ನಾವು ಗಮನಿಸುವಾಗ ಇಂತಹ ವ್ಯಕ್ತಿಗಳೇ ದೀಕ್ಷಾ ಸ್ನಾನವನ್ನ ಕೊಡಬೇಕು ಎಂಬುದಾಗಿ ನಿರ್ದಿಷ್ಟವಾಗಿ ವಾಕ್ಯದಲ್ಲಿ ಯಾವುದೇ ಒಂದು ಪುರಾವೆ ಆಧಾರ ನಮಗಿಲ್ಲ. ಆದ್ರೆ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಪಡ್ಕೊಂಡು
ಕರ್ತನೊಟ್ಟಿಗೆ, ಕರ್ತನ ಸಭೆಯೊಟ್ಟಿಗೆ ಇರುವಂತಹ ಅನ್ಯೋನ್ಯತೆಯಲ್ಲಿರುವಂತಹ ವ್ಯಕ್ತಿ ದೀಕ್ಷಾ ಸ್ನಾನವನ್ನು ಕೊಡಬಹುದು. ಇದು ಹೊದುವಾದಂತಹ ಒಂದು ಸಂಗತಿ. ಆದರೆ ಸಾಮಾನ್ಯವಾಗಿ ನಮ್ಮ ಸಭೆಗಳಲ್ಲಿ, ಸಹೋದರ ಸಭೆಗಳಲ್ಲಿ ನಾವು ಗಮನಿಸುವಾಗ, ನಮ್ಮ ಸಭೆಗಳಲ್ಲಿ ಸಾಮಾನ್ಯವಾಗಿ ನಮ್ದು ಪ್ರತಿಯೊಂದು ಸಭೆಯು ಸ್ವತಂತ್ರವಾದಂತಹ ಸಭೆಯಾಗಿರುವುದರಿಂದ ಪ್ರತಿಯೊಂದು ಸಭೆಗೂ ತನ್ನದೇ ಆದಂತಹ ಆ ನೀತಿ ನಿಯಮಗಳಿರುವ ಕಾರಣದಿಂದ, ಹೊಸ ಒಡಂಬಡಿಕೆಯ ವಾಕ್ಯದ ಆಧಾರದ ಮೇಲೆ ಪ್ರತಿಯೊಂದು ಸಭೆಯು ಸ್ಥಾಪಿಸಲ್ಪಟ್ಟಿರುವ ಕಾರಣದಿಂದ ಸಾಮಾನ್ಯವಾಗಿ ಆ ಸಭೆಗೆ ಸೇರಿದಂತಹ ಸುವಾರ್ತಿಕರು, ಹಿರಿಯರು, ಅಥವಾ ನಾವು ಸಾಮಾನ್ಯವಾಗಿ ಹೊರಗಡೆಯಿಂದ ಕೆಲವು ಗೆಸ್ಟ್ಸ್ ಅನ್ನ ಕರಿತೇವೆ, ಅತಿಥಿಗಳನ್ನ ಕರಿತೇವೆ, ಅತಿಥಿಗಳು. ಸೊ ಸಾಮಾನ್ಯವಾಗಿ ಈ ರೀತಿಯಾಗಿ ಯಾರು ಬೇಕಾದ್ರೂ ಅದು ಕೊಡ್ಬೋದು. ಆದರೆ ಕೊಡಬೇಕಾದಂತ ದೀಕ್ಷಾ ಸ್ನಾನವನ್ನ ನೀಡುವಂತವರು, ನೀರಿನಲ್ಲಿ ಮುಳುಗಿಸುವಂತವರು, ಅವರು ರಕ್ಷಣೆ ಹೊಂದಿದವರು, ದೀಕ್ಷಾ ಸ್ನಾನ ಹೊಂದಿದವರು, ಕರ್ತನೊಟ್ಟಿಗೆ ಮತ್ತು ಕರ್ತನ ಜನರೊಟ್ಟಿಗೆ ಇರುವಂತಹ ಅನ್ಯೋನ್ಯತೆಯಲ್ಲಿ ಸರಿಯಾದಂತ ರೀತಿಯಲ್ಲಿ ಇರುವವರು ಮಾತ್ರ ಆಗಿರಬೇಕು. ಈ ಆಧಾರದ ಮೇಲೆ ದೀಕ್ಷಾ ಸ್ನಾನ ನೀಡುವರು ಇವರು ಎಂಬುದಾಗಿ ನಾವು ನೋಡಬಹುದು. ಈಗ ಯಾರು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು, ದೀಕ್ಷಾ ಸ್ನಾನ ಅಂದ್ರೆ ಏನು ಅಂತ ನಾವು ನೋಡಿದ್ವು, ದೀಕ್ಷಾ ಸ್ನಾನ ಯಾರು ನೀಡೋದು ಅಂತ ನಾವು ನೋಡಿದ್ವು. ದೀಕ್ಷಾ ಸ್ನಾನವನ್ನ ಯಾರು ತೆಗೆದುಕೊಳ್ಳಬೇಕು? ವಾಕ್ಯದ ಅಡಿಯಲ್ಲಿ ನಾವು ಗಮನಿಸುವಾಗ ನಾವು ಅಪೊಸ್ತಲರ ಕೃತ್ಯಗಳು 16ರಲ್ಲಿ ನಾವು ಅದನ್ನ ನೋಡ್ತೇವೆ. ಯಾರು ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕೆಂಬುದಾಗಿ ನೋಡೋದಾದ್ರೆ ರಕ್ಷಣೆ ಹೊಂದಿದವರು ಮಾತ್ರವೇ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ನೋಡಿ, ಗಮನಿಸಿ, ಇದು ಈ ಒಂದು ವಿಷಯ ಸುಮಾರು ವರ್ಷಗಳಿಂದ ಅಥವಾ ಅನೇಕರಿಗೆ ಇದು ಒಂದು ಗೊಂದಲವನ್ನು ಉಂಟು ಮಾಡುವಂತ ವಿಷಯ. ಈಗ ನಾವು ಸಾಮಾನ್ಯವಾಗಿ ಯಾರನ್ನಾದ್ರೂ ನಾವು ಹೇಳೋದಾದ್ರೆ ನಿನ್ನ ರಕ್ಷಣೆಯ ಅನುಭವದ ಕುರಿತಾಗಿ ಹೇಳು ಅಂತ ನಾವು ಹೇಳೋದಾದ್ರೆ ಅವ್ರು ಮೊದಲು ಹೇಳುವಂತ ವಿಷಯ ಏನು? ನಾನು ದೀಕ್ಷಾ ಸ್ನಾನ ಪಡ್ಕೊಂಡಿದ್ದೇನೆ, ನಾನು ದೀಕ್ಷಾ ಸ್ನಾನ ಹೊಂದಿದ್ದೇನೆ, ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡು ಈ ಸಭೆಗೆ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೇವೆ. ಆದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯ, ರಕ್ಷಣೆ, ದೀಕ್ಷಾ ಸ್ನಾನ ಎರಡು ಬೇರೆ ಬೇರೆ. ಅರೆ ಒಂದಕ್ಕೊಂದು ಸಂಬಂಧ ಇದೆ, ಆದ್ರೆ ಬೇರೆ ಬೇರೆ. ರಕ್ಷಣೆ, ಒಬ್ಬ ವ್ಯಕ್ತಿ ತಾನು ಪಾಪಿ ಎಂಬುದನ್ನು ಒಪ್ಪಿಕೊಂಡು ತನ್ನ ಪಾಪಗಳಿಗಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣವನ್ನು ಹೊಂದಿದನು ಎಂಬುದನ್ನು ನಂಬಿ, ನನ್ನ ಪಾಪಗಳನ್ನು ಬಿಡಿಸುವುದಕ್ಕೆ ಯೇಸು ಕ್ರಿಸ್ತನು ಮಾತ್ರವೇ ಶಕ್ತನು ಎಂಬುದನ್ನು ನಂಬಿ, ಆತನೇ ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ಜೀವಿತಕ್ಕೆ ಕರ್ತನು ಆತನೇ ಎಂಬುದಾಗಿ ಯೇಸು ಕ್ರಿಸ್ತನನ್ನ ತನ್ನ ಪಾಪಗಳ ಕ್ಷಮಾಪಣೆಗಾಗಿ, ಪಾಪಗಳ ಪರಿಹಾರಕ್ಕಾಗಿ ಸ್ವೀಕರಿಸುವಾಗ ಆ ವ್ಯಕ್ತಿ ರಕ್ಷಣೆ ಹೊಂದುತ್ತಾನೆ ಅಂದ್ರೆ ನಾವು ಕಳೆದ ಬಾರಿ ನಾವು ಕೇಳಿದ ಹಾಗೆ ಬರಬೇಕಾದಂತಹ ದೇವರ ಕೋಪದಿಂದ, ದಂಡನೆಯಿಂದ, ನಿತ್ಯ ನರಕದಿಂದ, ಆ ಒಂದು ಪಾಪದ ಶಿಕ್ಷೆಯಿಂದ ಬಿಡುಗಡೆಯನ್ನ ಹೊಂದಿ ದೇವರ ಮಗನಾಗ್ತಾನೆ ಮತ್ತು ಅವನ ಒಂದು ಸ್ವಭಾವ ನೂತನವಾಗಿ ಅದು ಮಾರ್ಪಾಡಾಗ್ತದೆ. ಅದೆಲ್ಲ ನಾವು ಮುಂದೆ ನೋಡ್ತೇವೆ. ಆದ್ರೆ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ ಯಾವ ವ್ಯಕ್ತಿ ಪಾಪದಿಂದ ಕ್ಷಮಾಪಣೆ ಹೊಂದಿದವನಾಗಿ, ತಮ್ಮ ಪಾಪದ ಶಿಕ್ಷೆಯಿಂದ ಬಿಡುಗಡೆ ಹೊಂದಿದವನಾಗಿ, ಈ ಪಾಪದ ಪರಿಹಾರವನ್ನ ಯಾವ ವ್ಯಕ್ತಿ ಪಡ್ಕೊಂಡಿರ್ತಾನೋ ಆ ವ್ಯಕ್ತಿ ಮಾತ್ರವೇ ದೀಕ್ಷಾ ಸ್ನಾನವನ್ನ ಪಡ್ಕೊಳ್ಬೇಕು. ರಕ್ಷಣೆ ಹೊಂದಿದವರು ಮಾತ್ರವೇ ದೀಕ್ಷಾ ಸ್ನಾನಕ್ಕೆ ಅರ್ಹರು, ದೀಕ್ಷಾ ಸ್ನಾನಕ್ಕೆ ಯೋಗ್ಯರು. ರಕ್ಷಣೆ ಹೊಂದದೇ ಇರುವಂತಹ ಯಾವ ವ್ಯಕ್ತಿಯನ್ನು ಕೂಡ ನಾವೆಂದಿಗೂ ದೀಕ್ಷಾ ಸ್ನಾನ ಎಂಬ ಒಂದು ಪ್ರಕ್ರಿಯೆಗೆ ಒಳಪಡಿಸಲು ದೇವರ ವಾಕ್ಯ ಅನುಮತಿಸೋದೇ ಇಲ್ಲ. ಸೊ ರಕ್ಷಣೆ ಹೊಂದಿದವರು ಮಾತ್ರವೇ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳಬೇಕು. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದದೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಾದ್ರೆ ಅದು ಕೇವಲ ನೀರಿನಲ್ಲಿ ಮುಳುಗಿಸುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ ಹೊರತು ಅದು ಯಥಾರ್ಥವಾಗಿ ರಕ್ಷಣೆ ಹೊಂದಿ ತೆಗೆದುಕೊಳ್ಳುವಂತ ದೀಕ್ಷಾ ಸ್ನಾನಕ್ಕೆ ಅದು ಸೂಕ್ತವಾಗಿ ಹೊಂದಿಕೆ ಆಗುವುದಿಲ್ಲ. ಸೊ ಯಾವಾಗಲೂ ರಕ್ಷಣೆ ಎಂಬುದಾಗಿ ಹೇಳುವಾಗ ರಕ್ಷಣೆ ಹೊಂದಿದ ವ್ಯಕ್ತಿಗಳು ಮಾತ್ರವೇ ದೀಕ್ಷಾ ಸ್ನಾನವನ್ನ ಪಡೆದುಕೊಳ್ಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತೇವೆ, ನಾವು ಈ ಮೈನ್ ಲೈನ್ ಚರ್ಚಸ್ ಎಂಬುದಾಗಿ ಹೇಳುವಾಗ ಈ CSI ಕೆಲವು ಸಭೆಗಳನ್ನ ನಾವು ಗಮನಿಸುವಾಗ ಅಲ್ಲಿ ವಿವಾಹದ ಕ್ರಿಯೆಗಳಿಗಾಗಿ ದೀಕ್ಷಾ ಸ್ನಾನ ಕೊಡೋದನ್ನ ನೋಡ್ತೇವೆ. ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ರಕ್ಷಣೆ ಹೊಂದಿದ್ರು ಹೊಂದದೇ ಇದ್ರು ಕೂಡ ಒಂದು ವೇಳೆ ಒಂದು ವಿವಾಹಕ್ಕೆ ಒಂದು ಅಲಯನ್ಸ್ ಬರೋದಾದ್ರೆ ಆ ವ್ಯಕ್ತಿಯನ್ನ ದೀಕ್ಷಾ ಸ್ನಾನ ಮಾಡಿ ಅವ್ರ ವಿವಾಹಕ್ಕೆ ಅವರನ್ನ ತಯಾರಿ ಮಾಡೋದನ್ನ ಒಂದು ಕ್ರಮವಾಗಿ, ಅದನ್ನ ಒಂದು ಸಂಪ್ರದಾಯವಾಗಿ ಮಾಡೋದನ್ನ ನಾವು ನೋಡಬಹುದು. ನೀವು ಅನೇಕ ಕಡೆಗಳಲ್ಲಿ ಇದನ್ನ ನೀವು ನೋಡಿರ್ಬೋದು. ಆದ್ರೆ ದೇವರ ವಾಕ್ಯ ಹೇಳುವಂಥದ್ದು, ಯಾವ ವ್ಯಕ್ತಿ ತನ್ನ ಪಾಪಗಳ ಕ್ಷಮಾಪಣೆಯನ್ನು ಹೊಂದಿದವನಾಗಿದ್ದಾನೋ ಆ ವ್ಯಕ್ತಿ ಮಾತ್ರವೇ ದೀಕ್ಷಾ ಸ್ನಾನವನ್ನ ಪಡೆದುಕೊಳ್ಬೇಕು. ಈಗ ಈ ದೀಕ್ಷಾ ಸ್ನಾನ ಅಂದ್ರೆ ಏನು, ದೀಕ್ಷಾ ಸ್ನಾನ ಯಾರು ಕೊಡ್ತಾರೆ, ದೀಕ್ಷಾ ಸ್ನಾನವನ್ನ ಯಾರು ತೆಗೆದುಕೊಳ್ಬೇಕು ಅಂತ ನೋಡುದು. ಈಗ ದೀಕ್ಷಾ ಸ್ನಾನದ ವಿಷಯವಾಗಿ ನಾವು ಗಮನಿಸುವಂತ ಮುಖ್ಯವಾದಂತ ವಿಷಯ, ದೀಕ್ಷಾ ಸ್ನಾನ ಮಾಡಿಸುವಂತವರು ಯಾವಾಗಲೂ ಕೂಡ ತಂದೆ, ಮಗ, ಪವಿತ್ರಾತ್ಮ ಎಂಬುದಾಗಿ ಆತ ಏಕ ದೇವರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡೋದನ್ನ ನಾವು ನೋಡ್ತೇವೆ. ಯಾಕೆ ತ್ರಯೇಕ ದೇವರ ಹೆಸರಿನಲ್ಲಿ
ದೀಕ್ಷಾ ಸ್ನಾನವನ್ನ ಕೊಡ್ತಾರೆ. ಈಗ ನೀವು ದಯಮಾಡಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 19ನೇ ವಚನವನ್ನ ನಾವು ಗಮನಿಸೋಣ. 19, 20 ನಾವು ಓದೋಣ. ನಾನು ಓದ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19, 20. ಮ್ಯಾಥ್ಯೂಸ್ ಗಾಸ್ಪಲ್ 28, 19, 20. ಅಲ್ಲಿ ನೋಡ್ತೇವೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಕರ್ತನು ತನ್ನ ಶಿಷ್ಯರಿಗೆ ಹೇಳ್ತಾರಂತ ಮಾತು. ಶಿಷ್ಯರು ಹೋಗಿ ಇತರನ್ನ ಕರ್ತನ ಶಿಷ್ಯರನ್ನಾಗಿ ಮಾಡಬೇಕಂತೆ. ಅವರಿಗೆ ಅಂದ್ರೆ ಶಿಷ್ಯರಾದವರಿಗೆ, ಶಿಷ್ಯರ ಮೂಲಕ ಶಿಷ್ಯರಾದವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅಂತ ಹೇಳ್ತದೆ. ಸೊ ದೀಕ್ಷಾ ಸ್ನಾನ ಮಾಡಿಸುವಾಗ ತ್ರಯೇಕ ದೇವರ ಹೆಸರನ್ನ, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನ ಕೊಡ್ತಾರೆ. ಕಾರಣ ಏನು? ಯಾಕೆ ತಂದೆ ಮತ್ತು ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಬೇಕು? ಯಾಕೆ ತಂದೆ ಹೆಸರಿನಲ್ಲಿ ಮಾತ್ರ ಮಾಡಬಾರ್ದು? ತಂದೆ ತಾನೇ ಮಗನನ್ನ ಕಳುಹಿಸಿಕೊಟ್ಟದ್ದು, ಯಾಕೆ ಮಾಡಬಾರ್ದು? ಯಾಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಬಾರ್ದು? ಕಲ್ವಾರಿ ಶಿಲುಬೆ ಮೇಲೆ ಸತ್ತದ್ದು ಕರ್ತನಾದ ಯೇಸು ಕ್ರಿಸ್ತನಲ್ಲವೇ? ಯಾಕೆ ಪವಿತ್ರಾತ್ಮನ ಹೆಸರಿನಲ್ಲಿ ಮಾಡಬಾರ್ದು? ಇದಕ್ಕೆ ಕಾರಣ ಏನಂತಂದ್ರೆ, ನಮ್ಮ ರಕ್ಷಣೆಯ ಕ್ರಿಯೆಯಲ್ಲಿ, ಅಂದ್ರೆ ನಮ್ಮನ್ನ ರಕ್ಷಿಸುವಂತಹ, ನಮ್ಮನ್ನ ಪಾಪದ ಶಿಕ್ಷೆಯಿಂದ ಬಿಡಿಸುವಂತಹ ಆ ದೇವರ ಮಹಾ ಯೋಜನೆಯಲ್ಲಿ, ಆ ದೇವರ ಅನಾದಿ ಕಾಲದ ಸಂಕಲ್ಪದಲ್ಲಿ ತಂದೆ, ಮಗ, ಪವಿತ್ರಾತ್ಮನ ಮೂವರ ಒಂದು ಕ್ರಿಯೆ ಕೂಡ ಇದೆ. ಈಗ ಉದಾಹರಣೆ ಹೇಳುವ, ಅದನ್ನು ವಿವರಿಸಿ ಹೇಳುವಾಗ, ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಡಬೇಕು. ಮಗನಾದಂತಹ ದೇವರು, ಅಂದ್ರೆ ಮಗನಾದಂತಹ ದೇವರು ತಂದೆಯಾದಂತಹ ದೇವರ ಒಂದು ಆಜ್ಞೆಗೆ ಒಳಪಟ್ಟು ಕಲ್ವಾರಿ ಶಿಲುಬೆಯ ಮೇಲೆ ಸಾಯಬೇಕೆಂಬುದು ತಂದೆಯಾದಂತಹ ದೇವರ ಯೋಜನೆ. ಕರ್ತನಾದಂತಹ ಯೇಸು ಕ್ರಿಸ್ತನು ಯಾವಾಗಲೂ, ನನ್ನ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರವು, ನನ್ನ ತಂದೆಯನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಈ ಮಾತುಗಳನ್ನು ಗಮನಿಸುವಾಗ ಮಗನನ್ನ ಕಲ್ವಾರಿ ಶಿಲುಬೆಯ ಮೇಲೆ ಜಜ್ಜುವಂಥದ್ದು ದೇವರ ಸಂಕಲ್ಪ, ಅದು ತಂದೆಯಾದಂಥ ದೇವರ ಯೋಜನೆ. ಈ ತಂದೆಯಾದಂಥ ದೇವರ ಯೋಜನೆಯನ್ನ ಪ್ರಾಯೋಗಿಕವಾಗಿ ಭೂಲೋಕದಲ್ಲಿ ನೆರವೇರಿಸಿದ ಯಾರು? ಮಗನಾದಂಥ ಕ್ರಿಸ್ತನು, ಕರ್ತನಾದಂಥ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಜೀವವನ್ನು ಕೊಡುವುದರ ಮೂಲಕವಾಗಿ, ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ, ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನು ತಂದೆಯಾದಂಥ ದೇವರ ಈ ಯೋಜನೆಯನ್ನು ನೆರವೇರಿಸಿದರು. ಈಗ ತಂದೆಯ ಕೆಲಸ ಆಯಿತು, ಮಗನ ಕೆಲಸ ಆಯಿತು. ತಂದೆಯಾದಂಥ ದೇವರು ಮಾಡಿದಂತಹ ಯೋಜನೆಯನ್ನ ನೆರವೇರಿಸಿದಂತಹ ಕ್ರಿಸ್ತನ ಈ ಕ್ರಿಯೆಯನ್ನ ವಿಶ್ವಾಸಿಗಳು ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರು ಸಾರುವಾಗ ಅವರ ಹೃದಯಗಳಲ್ಲಿ ಪಾಪದ ವಿಷಯವಾಗಿಯೂ, ನೀತಿಯ ವಿಷಯವಾಗಿಯೂ, ನ್ಯಾಯ ತೀರುವಿಕೆ ವಿಷಯವಾಗಿಯೂ ಆ ಅರಿವನ್ನ ಮೂಡಿಸುವಂತ ಕೆಲಸ ಮಾಡೋದು ಪವಿತ್ರಾತ್ಮ. ಸೊ ತಂದೆಯಾದಂಥ ದೇವರ ಕ್ರಿಯೆ, ಯೋಜನೆ, ಮಗನಾದಂಥ ಯೇಸು ಕ್ರಿಸ್ತನ ಕಾರ್ಯ, ಪವಿತ್ರಾತ್ಮನು ಮಾಡುವಂತಹ ಒಂದು ಅರಿವನ್ನು ಮೂಡಿಸುವಂತಹ ಪ್ರಕ್ರಿಯೆ, ಈ ಮೂರು ಕ್ರಿಯೆಗಳು ಕೂಡ ನಮ್ಮ ರಕ್ಷಣೆಯಲ್ಲಿ ಒಳಗೊಂಡಿರುವ ಕಾರಣದಿಂದ, ನಮ್ಮ ರಕ್ಷಣೆಯಲ್ಲಿ ದೇವರ ಈ ತ್ರಯೇಕ ದೇವರ ಮೂರು ವ್ಯಕ್ತಿಗಳ ಕ್ರಿಯೆ ಒಳಗೊಂಡಿರುವ ಕಾರಣದಿಂದ ದೀಕ್ಷಾ ಸ್ನಾನ ಮಾಡಿಸುವಾಗ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾರೆ. ಈಗ ದೀಕ್ಷಾ ಸ್ನಾನ ಮಾಡಿಸುವುದಕ್ಕೆ ಇನ್ನೊಂದು ಕಾರಣ, ಯಾಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು, ಯಾಕೆ ತ್ರಯೇಕ ದೇವರ ಹೆಸರಿನಲ್ಲಿ ನೀಡ್ತಾರೆ ಅಂತ ನಾವು ನೋಡಿದ್ವು. ಯಾಕೆ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು ಅಂದ್ರೆ, ಸರಳವಾಗಿ ಹೇಳುವುದಾದ್ರೆ ಇಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಕೊಟ್ಟಿರುವಂತ ಒಂದು ಆಜ್ಞೆ. ದೀಕ್ಷಾ ಸ್ನಾನ ಯಾಕೆ ಒಬ್ಬ ವಿಶ್ವಾಸಿ, ರಕ್ಷಣೆ ಹೊಂದಿದಂತ ಒಬ್ಬ ವಿಶ್ವಾಸಿ ದೀಕ್ಷಾ ಸ್ನಾನಕ್ಕೆ ಯಾಕೆ ವಿಧೇಯನಾಗಬೇಕು ಅಂದ್ರೆ, ತಂದೆಯಾದಂಥ ದೇವರ ಮೂಲಕವಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಕೊಟ್ಟಿರುವಂತ ಆಜ್ಞೆ. ನೀವು ಹೋಗಿ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ಅದು ಕೊಟ್ಟಿರುವಂತಹ ಆಜ್ಞೆ. ಸೊ ದೇವರ ವಾಕ್ಯದಲ್ಲಿ ಅದೊಂದು ಆಜ್ಞೆಯಾಗಿ ಕೊಡಲ್ಪಟ್ಟಿರುವ ಕಾರಣದಿಂದ, ದೀಕ್ಷಾ ಸ್ನಾನವನ್ನ ಆಜ್ಞಾರೂಪವಾಗಿ ನೀಡಲ್ಪಟ್ಟಿರುವ ಕಾರಣದಿಂದ ರಕ್ಷಣೆ ಹೊಂದಿದಂತಹ ಪ್ರತಿಯೊಬ್ಬರು ದೀಕ್ಷಾ ಸ್ನಾನಕ್ಕೆ ಒಳಗಾಗಲೇಬೇಕು, ದೀಕ್ಷಾ ಸ್ನಾನವನ್ನ ಪಡೆದುಕೊಳ್ಳಲೇಬೇಕು. ಯಾಕೆ ದೀಕ್ಷಾ ಸ್ನಾನವನ್ನ ಪಡೆದುಕೊಳ್ಳಲೇಬೇಕು? ಯಾಕೆ ದೀಕ್ಷಾ ಸ್ನಾನಕ್ಕೆ ಒಳಗಾಗಲೇಬೇಕು? ದೀಕ್ಷಾ ಸ್ನಾನದ ಅರ್ಥ ಹಾಗಾದ್ರೆ ಏನು? ದೀಕ್ಷಾ ಸ್ನಾನ ಏನನ್ನ ಸೂಚಿಸುತ್ತದೆ? ಸೊ ಮುಖ್ಯವಾಗಿ ಸಂಜೆ ವೇಳೆಯಲ್ಲಿ ದೀಕ್ಷಾ ಸ್ನಾನವು ಮೂರು ಅರ್ಥಗಳನ್ನ ಸೂಚಿಸುತ್ತದೆ. ಮೂರು ಅಥವಾ ಹೆಚ್ಚು ಮೂರು ಅರ್ಥಗಳನ್ನ ಸೂಚಿಸುತ್ತದೆ. ದೀಕ್ಷಾ ಸ್ನಾನದಲ್ಲಿ ಮೂರು ಅರ್ಥಗಳಿದ್ದಾವೆ. ಸೊ ಮೊದಲನೇದಾಗಿ ನಾವು ನೋಡುವಂತ ಅರ್ಥ, ದೀಕ್ಷಾ ಸ್ನಾನವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಮೂರು ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೀಕ್ಷಾ ಸ್ನಾನದಲ್ಲಿ ಅಡಗಿರುವಂತಹ ಆತ್ಮಿಕವಾದಂತಹ ಅರ್ಥ, ದೀಕ್ಷಾ ಸ್ನಾನದಲ್ಲಿ ಅಳವಡಿಕೆಯಾಗಿರುವಂತಹ ಅರ್ಥ, ದೀಕ್ಷಾ ಸ್ನಾನದಲ್ಲಿರುವಂತಹ ಅಕ್ಷರಶಃ ಅರ್ಥ. ಮೂರು ರೀತಿಯ ಅರ್ಥಗಳು ದೀಕ್ಷಾ ಸ್ನಾನದ ವಿಷಯವಾಗಿ, ಮೂರು ರೀತಿಯ ಅರ್ಥಗಳು. ಮೊದಲನೇದಾಗಿ ದೀಕ್ಷಾ ಸ್ನಾನದಲ್ಲಿ ಅಳವಡಿಕೆಯಾಗಿರುವಂತಹ ಅರ್ಥ, ಎರಡನೇದಲ್ಲಿ ದೀಕ್ಷಾ ಸ್ನಾನದಲ್ಲಿರುವಂತಹ ಆತ್ಮಿಕವಾದಂತಹ ಅರ್ಥ, ಮೂರನೇದಾಗಿ ದೀಕ್ಷಾ ಸ್ನಾನದಲ್ಲಿರುವಂತಹ ಅಕ್ಷರಸಹವಾದಂತಹ ಅರ್ಥ. ಈ ಮೂರು ಸಂಗತಿಗಳನ್ನು ಕೂಡ ನಾವು ದೀಕ್ಷಾ ಸ್ನಾನದಲ್ಲಿ ಕಾಣಬಹುದು. ಸೊ ಮೊದಲನೇದಾಗಿ ನಾವು ಗಮನಿಸುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 41ನೇ ವಚನಕ್ಕೆ ಬಂತು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 41ನೇ
ವಚನ. ನಾನು ಅದನ್ನು ಓದ್ತೇನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 41ನೆಯ ವಚನ. ಇಲ್ಲಿ ಗಮನಿಸುವಾಗ ಈ ಒಂದು ಘಟನೆ ನಮ್ಗೆಲ್ಲರಿಗೂ ಚೆನ್ನಾಗಿ ತಿಳಿದಿರುವಂತಹ ಒಂದು ಘಟನೆ. ಅಪೊಸ್ತಲನಾದ ಪೇತ್ರನು ಪಂಚಾಶತಮ ದಿನದಂದು ಎದ್ದು ನಿಂತು ಪ್ರಸಂಗ ಮಾಡಿದಾಗ 3,000 ಮಂದಿ ಇಲ್ಲಿ ರಕ್ಷಣೆ ಹೊಂದುವುದನ್ನು ನಾವು ನೋಡುತ್ತೇವೆ. 41ನೇ ವಚನ ಈ ರೀತಿಯಾಗಿದೆ: ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಸೊ ಮೊಟ್ಟ ಮೊದಲನೇದಾಗಿ ಪೇತ್ರನು ಪ್ರಸಂಗ ಮಾಡಿದಾಗ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು 3,000 ಮಂದಿ. ಈಗ ನನ್ನ ಪ್ರಶ್ನೆ, ಇವರೆಲ್ಲರೂ ಯಹೂದ್ಯರು. ಪೇತ್ರನು ಮಾತನಾಡ್ತಿರುವಂತ ಪೇತ್ರನು ಯಹೂದ್ಯನು. ಅಲ್ಲಿ ಕೇಳಿ 3,000 ಮಂದಿ ರಕ್ಷಣೆ ಹೊಂದಿದಂತವರು ಯಹೂದ್ಯರು. ಇವರೆಲ್ಲರೂ ಯಹೂದ್ಯರು. ಈಗ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ ಈ ಪ್ರಕ್ರಿಯೆ ಸಾಮಾನ್ಯವಾಗಿ ಯಹೂದ್ಯರಲ್ಲಿ ಇದ್ದದ್ದೇ. ಒಂದು ವೇಳೆ ಯಹೂದ್ಯನಲ್ಲದಂತಹ ಒಬ್ಬ ಅನ್ಯನು ಯಹೂದ ಧರ್ಮವನ್ನ ಸ್ವೀಕರಿಸಬೇಕಾದ್ರೆ ಅವ್ರನ್ನ ಪ್ರಾಸಲೈಟ್ಸ್ ಎಂಬ ಕರೀತಾರೆ, ಮತಾವಲಂಬಿಗಳು ಎಂಬುದು. ಯಹೂದ ಮತಾವಲಂಬಿಗಳು ಎಂಬ ಪದವನ್ನ ನೀವು ಇಲ್ಲಿ ಓದ್ತೀರಾ, ಅಪೊಸ್ತಲ ಕೃತ್ಯಗಳಲ್ಲಿದೆ. ಸೊ ಯಹೂದ ಮತಾವಲಂಬಿಗಳು ಎಂಬುದಾಗಿ ಹೇಳುವಾಗ ಅನ್ಯರಾಗಿದ್ದು ಯಹೂದ ಧರ್ಮವನ್ನ ಸ್ವೀಕರಿಸಿದವರು. ಸೊ ಅನ್ಯರಾಗಿದ್ದು ಯಹೂದ ಧರ್ಮವನ್ನ ಸ್ವೀಕರಿಸುವಂತವರು ದೀಕ್ಷಾ ಸ್ನಾನಕ್ಕೆ ಒಳಗಾದ್ರೆ ಮಾತ್ರನೇ ಅವರನ್ನ ಯಹೂದ್ಯರು ಎಂಬುದಾಗಿ ಪರಿಗಣಿಸ್ಲಿಕ್ಕೆ ಆಗ್ತಿತ್ತು. ಹೀಗಿರುವಾಗ ಇಲ್ಲಿ ಕೇಳ್ತಾ ಇರುವಂತವರು ಮಾತನಾಡುವಂತವರು ಯಹೂದ್ಯರೇ ಆಗಿರುವಾಗ ಯಾಕೆ ಯಹೂದ್ಯರೇ ಸ್ವತಃ ಖುದ್ದಾಗಿ ದೀಕ್ಷಾ ಸ್ನಾನವನ್ನು ಪಡ್ಕೊಳ್ಬೇಕಾಗಿತ್ತು? ಯಾಕೆ ದೇವರು ಇವರು ದೀಕ್ಷಾ ಸ್ನಾನಕ್ಕೆ ಒಳಗಾಗಬೇಕೆಂಬ ಒಂದು ನಿಯಮವನ್ನು ಕೊಟ್ಟರು? ಇದಕ್ಕೆ ಕಾರಣ ಏನು ಅಂತಂದ್ರೆ, ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 25ನೇ ವಚನ ನೋಡ್ರಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯದ 25ನೇ ವಚನ. ಯಾಕೆ ಇವರು ದೀಕ್ಷಾ ಸ್ನಾನವನ್ನ ಹೊಂದಲೇಬೇಕಾಗಿತ್ತು ಎಂಬ ಒಂದು ಕಾರಣವನ್ನು ನೋಡೋದಾದ್ರೆ 27-25 ಈ ರೀತಿಯಾಗಿ ಹೇಳ್ತದೆ. ಮತ್ತಾಯನು ಬರೆದ ಸುವಾರ್ತೆ 27-25, ಗಾಸ್ಪಲ್ ಆಫ್ ಮ್ಯಾಥ್ಯೂ 27-25 ಈ ರೀತಿಯಾಗಿ ಹೇಳ್ತದೆ: ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಈ ಒಂದು ವಾಕ್ಯ ಭಾಗವನ್ನು ಗಮನಿಸುವಾಗ ನಾನು ಹೇಳೋದು ನಿಮಗೆ ಸ್ಪಷ್ಟವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ಈ ಒಂದು ವಾಕ್ಯ ಭಾಗವನ್ನು ಗಮನಿಸುವಾಗ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಕಲ್ವಾರಿ ಶಿಲುಬೆಯ ಮೇಲೆ ಕೊಲ್ಲಿಸುವುದಕ್ಕೆ, ಶಿಲುಬೆಗೆ ಹಾಕಿಸುವುದಕ್ಕೆ ನಾವು ನಮ್ಮ ಮಕ್ಕಳು ಕಾರಣಕರ್ತರು, ನಾವೇ ಅದಕ್ಕೆ ಸಾಕ್ಷಿಗಳು ಎಂಬುದಾಗಿ ಯಹೂದ್ಯರು ಪಿಲಾತನ ಮುಂದೆ ಒಪ್ಪಿಕೊಳ್ಳುವಂತ ಘಟನೆಯನ್ನೇ ನಾವು ಓದಿದ್ದು. ಯಹೂದ್ಯರು ಪಿಲಾತನ ಮುಂದೆ ಓದಿದಂತ ಆ ಸಂದರ್ಭವನ್ನ ನಾವೀಗ ಓದುದು. ಅವ್ರು ಹೇಳಿದ್ರು, ಯೇಸು ಕ್ರಿಸ್ತನು, ಈ ಕ್ರಿಸ್ತನೆಂದು ಕರೆಯಲ್ಪಡುವಂತಹ ಯೇಸುವು ಈ ವ್ಯಕ್ತಿಯನ್ನ ಕಲ್ವಾರಿ ಶಿಲುಬೆಯ ಮೇಲೆ, ಅದರ ಶಿಲುಬೆಯ ಮೇಲೆ ಕೊಲ್ಲಿಸುವುದಕ್ಕೆ ನಾನು ನಮ್ಮ ಮಕ್ಕಳ ಅದಕ್ಕೆ ಕಾರಣಕರ್ತರು, ಆ ಭಾರವನ್ನ ನಾವು ಒಪ್ಕೊಳ್ತೇವೆ, ಆ ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ತೇವೆ ಅಂತ. ಸೊ ಯಹೂದ್ಯರು ಈ ಜವಾಬ್ದಾರಿಯನ್ನು ಹೊತ್ತುಕೊಂಡ ಕಾರಣದಿಂದ ದೇವರ ಶಾಪಕ್ಕೆ, ದೇವರ ಕೋಪಕ್ಕೆ ಯಹೂದ್ಯರು ಗುರಿಯಾದರು. ಸೊ ಕ್ರಿಸ್ತನನ್ನ ತಿರಸ್ಕರಿಸಿ ಕ್ರಿಸ್ತನನ್ನ ಬೇಡ ಎಂದು ಅಲ್ಲಗೆಳೆದು ಕ್ರಿಸ್ತನನ್ನ ಕಲ್ವಾರಿ ಶಿಲುಬೆ ಮೇಲೆ ಹಾಕುವುದಕ್ಕೆ ಕಾರಣಕರ್ತರಾದಂತಹ ಈ ಯಹೂದ್ಯರಿದಾರಲ್ಲ, ಈ ಯಹೂದ್ಯರಿಂದನೇ, ಈ ಯಹೂದ್ಯರಲ್ಲಿಯೇ ಪೇತ್ರನ ಪ್ರಸಂಗ ಕೇಳಿ 3,000 ಮಂದಿ ಈಗ ರಕ್ಷಣೆ ಹೊಂದಿರುವಂಥದ್ದು. ಸೊ ಯಹೂದ್ಯರ ಮೇಲೆ ಇರುವಂತಹ ಈ ಶಾಪ ಏನಿದೆ, ಈ ಶಾಪಕ್ಕೆ ಒಳಗಾಗಬಾರದು. ಈ ಶಾಪದಲ್ಲಿ ನಾವು ಪಾಲುಗಾರರಲ್ಲ, ಈ ಶಾಪದಿಂದ ನಾವು ಪ್ರತ್ಯೇಕಿಸಲ್ಪಟ್ಟವರು ಎಂಬುದನ್ನ ಇವರು ಹೇಗೆ ಸೂಚಿಸ್ತಾ ಇದ್ದಾರೆ? ದೀಕ್ಷಾ ಸ್ನಾನಕ್ಕೆ ಒಳಗಾಗುವುದರ ಮೂಲಕ. ಯಾವಾಗ ಪೇತ್ರನ ಮಾತನ್ನ ಕೇಳಿ ನೀವು ಗಮನಿಸುವುದಾದ್ರೆ ನೋಡಿ, ಇಲ್ಲಿ ನಾನು ಮೇಲಿಂದ ಓದ್ತೇನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ ಓದ್ತೇನೆ: ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ವರವನ್ನು ಹೊಂದುವಿರಿ ಎಂಬುದಾಗಿ ಹೇಳ್ತಿದ್ದಾನೆ. ಇನ್ನು ಮುಂದೆ ನೋಡೋದಾದ್ರೆ 40ನೇ ವಚನವನ್ನು ಗಮನಿಸುವುದಾದ್ರೆ, ಬೇರೆ ಅನೇಕ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ನೀವು ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನ, ಅಂದ್ರೆ ಕೇಳಿದಂತ ಯಹೂದ್ಯರನ್ನ, ನಂಬಿರುವಂತ ಯಹೂದ್ಯರನ್ನ ಪೇತ್ರನು ಎಚ್ಚರಿಸ್ತಾ ಇದ್ದಾನೆ. ಅಂದ್ರೆ ಏನು? ಈ ವಕ್ರ ಬುದ್ಧಿಯುಳ್ಳ ಜನರಿಂದ ನೀವು ತಪ್ಪಿಸಿಕೊಳ್ಳಬೇಕಾದ್ರೆ, ನೀವು ಪ್ರತ್ಯೇಕತೆಯನ್ನು ವಹಿಸಬೇಕಾದ್ರೆ, ಕರ್ತನಾದಂತಹ ಯೇಸು ಕ್ರಿಸ್ತನ ಮರಣಕ್ಕೆ ಕಾರಣಕರ್ತರಾದಂತಹ ಯಹೂದ್ಯರಲ್ಲಿ ನಿಮಗೆ ಪಾಲಿಲ್ಲ ಎಂಬುದನ್ನು ನೀವು ಸೂಚಿಸಬೇಕಾದ್ರೆ ನೀವು ದೀಕ್ಷಾ ಸ್ನಾನವನ್ನ ಪಡ್ಕೊಳ್ಳಬೇಕು, ನೀವು ದೀಕ್ಷಾ ಸ್ನಾನವನ್ನ ಹೊಂದಲೇಬೇಕು. ನೀವು ದೀಕ್ಷಾ ಸ್ನಾನವನ್ನು ಹೊಂದುವಾಗ ಪವಿತ್ರಾತ್ಮ ವರವನ್ನ ಹೊಂದುವಿರಿ. ನೋಡಿ ಗಮನಿಸಿ, 38ನೇ ವಚನ ಗಮನಿಸುವಾಗ, ಆಗ ನೀವು ಪವಿತ್ರಾತ್ಮ ದಾನವನ್ನ ಹೊಂದುವಿರಿ ಅಂತ ಪೇತ್ರನು ಹೇಳ್ತಿದ್ದಾನೆ.
ಅಂದ್ರೆ ನೀವು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಆದ್ಮೇಲೆನೆ ನಿಮ್ಗೆ ಪವಿತ್ರಾತ್ಮ ದಾನ ಸಿಗೋದು. ಈಗ ನಾವು ರಕ್ಷಣೆ ಹೊಂದುವಾಗ, ಅನ್ಯರಾದಂತ ನಾವು ರಕ್ಷಣೆ ಹೊಂದುವಾಗ, ನಾವು ಏಸು ಕ್ರಿಸ್ತನನ್ನ ನಂಬಿದ ಕೂಡಲೇ, ಏಸು ಕ್ರಿಸ್ತನನ್ನ ರಕ್ಷಕನಾಗಿ ಸ್ವೀಕರಿಸಿದ ಕೂಡಲೇ ಪವಿತ್ರಾತ್ಮನು ನಮ್ಮ ಹೃದಯವನ್ನ ಪ್ರವೇಶ ಮಾಡ್ತಾನೆ. ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡ್ತಾನೆ, ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಸ್ತಾನೆ. ಆದ್ರೆ ಇಲ್ಲಿ ಗಮನಿಸುವಾಗ, ನೀವು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಆದ ನಂತರ, ದೀಕ್ಷಾ ಸ್ನಾನ ಆದ ಮೇಲೆಯೇ ಪವಿತ್ರಾತ್ಮ ದಾನವನ್ನ ಹೊಂದುವಿರಿ ಎಂಬುದಾಗಿ ಪೇತ್ರನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಅದಕ್ಕೆ ಕಾರಣ, ಇವರು ಆ ವಕ್ರ ಬುದ್ಧಿಯುಳ್ಳಂತಹ ಯಹೂದ್ಯರ, ಅಂದ್ರೆ ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸುವುದಕ್ಕೆ ಕಾರಣಕರ್ತರಾದಂತಹ ಜನರಲ್ಲಿ ಇವರಿಗೆ ಯಾವುದೇ ಪಾಲಿಲ್ಲ ಎಂಬುದನ್ನು ತೋರಿಸುವುದಕ್ಕೆ ಇವರು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಬೇಕಾಗಿತ್ತು. ನೋಡಿ, ಈಗಿನ ಕಾಲಘಟ್ಟಗಳನ್ನ ನಾವು ಗಮನಿಸುವಾಗ, ಈಗ ನಾವು ಜೀವಿಸುವಂತ ಕಾಲಘಟ್ಟ ಗಮನಿಸುವಾಗ, ನಮಗೆ ಸಭೆ ಇದೆ, ಸಭೆಯಲ್ಲಿ ವಾಟರ್ ಟ್ಯಾಂಕ್ ಇದೆ, ಸಭೆಯಾಗಿ ಒಂದು ದೀಕ್ಷಾ ಸ್ನಾನದ ಕೂಟವನ್ನ ನಾವು ಏರ್ಪಾಡು ಮಾಡಿ ದೀಕ್ಷಾ ಸ್ನಾನ ಹೊಂದುವಂತಹ ಪ್ರಿಯರನ್ನ ನಾವು ದೀಕ್ಷಾ ಸ್ನಾನ ಕೊಟ್ಟು ನೀರಿನಲ್ಲಿ ಮುಳುಗಿಸಿ ನಾವು ದೀಕ್ಷಾ ಸ್ನಾನ ಮಾಡಿ ಮುಗಿಸ್ತೇವೆ. ಆದ್ರೆ ಈ ಕಾಲಘಟ್ಟ ಇದೆಯಲ್ಲ, ಪೇತ್ರನು ಪ್ರಸಂಗ ಮಾಡ್ತಾ ಇರುವಂತಹ ಈ ಕಾಲಘಟ್ಟ ಇದೆಯಲ್ಲ, ಈ ಕಾಲಘಟ್ಟದಲ್ಲಿ ಯಹೂದ್ಯರು ಕ್ರಿಸ್ತನನ್ನ, ಅಪೋಸ್ತಲರನ್ನ ಬಹಳವಾಗಿ ದ್ವೇಷಿಸಿದಂತಹ ಕಾಲಘಟ್ಟ, ಬಹಳವಾಗಿ ದ್ವೇಷಿಸಿದಂತಹ ಕಾಲಘಟ್ಟ. ಅಂತಹ ಕಾಲಘಟ್ಟದಲ್ಲಿ ಏಸು ಕ್ರಿಸ್ತನೇ ಅಭಿಷಿಕ್ತನು, ಏಸು ಕ್ರಿಸ್ತನೇ ದೇವರು, ಏಸು ಕ್ರಿಸ್ತನೇ ರಕ್ಷಕನು ಎಂಬುದಾಗಿ ನಂಬಿ ಮುಂದೆ ಬಂದು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂಥದ್ದು ಒಂದು ದೊಡ್ಡ ಸವಾಲಾಗಿದ್ದಂತ ಒಂದು ವಿಷಯ. ಅದು ಸರಳವಾದಂತ ಒಂದು ವಿಷಯ ಆಗೇ ಇರಲಿಲ್ಲ. ಸೊ ದೇವರು ನಂಬಿದಂತಹ ಯಹೂದ್ಯರಲ್ಲಿ ಏಸು ಕ್ರಿಸ್ತನನ್ನ ಬಹಿರಂಗವಾಗಿ ದೀಕ್ಷಾ ಸ್ನಾನದ ಮೂಲಕವಾಗಿ ಸ್ವೀಕರಿಸಿದವರಿಗೆ ಮಾತ್ರವೇ ಪವಿತ್ರಾತ್ಮನನ್ನು ಕೊಡುವಂತ ನಿರ್ಧಾರವನ್ನ ದೇವರು ಮಾಡಿದ್ದು. ಸೊ ಈ ಕಾರಣದಿಂದ ಈ ಒಂದು ಅಪರಾಧವು, ಈ ರಕ್ತಾಪರಾಧವು ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರಲಿ ಎಂಬುದಾಗಿ ಅವರು ಕೂಗಿದಂತಹ ಆ ಕೂಗು, ಅದು ಯಹೂದ್ಯರ ಮೇಲೆ ಆ ಶಾಪ ಬಂತು. ಸೊ ಅವರು ದೇವರ ವಿರುದ್ಧವಾಗಿ ನಿಂತ ಜನರವರಾಗಿದ್ರು ಕಾರಣ ಕ್ರಿಸ್ತನನ್ನು ಅವರು ಕೊಂದ್ರು. ಸೊ ಈಗ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂತಹ ಈ ವಿಶ್ವಾಸಿಗಳು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರ ಮೂಲಕವಾಗಿ ನಾವು ಈ ರಕ್ತಾಪರಾಧದಲ್ಲಿ ನಮಗೆ ಯಾವ ಪಾಲು ಇಲ್ಲ, ನಾವು ಕ್ರಿಸ್ತನನ್ನ ರಕ್ಷಕನಾಗಿ ಸ್ವೀಕರಿಸುವಂತ ಜನ, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರಾಗಿ ಸ್ವೀಕರಿಸುವಂತ ಜನ, ಆತನ ರಕ್ತಾಪರಾಧವು ನಮ್ಮ ಮೇಲೆ ಇರಲಿ ಎಂಬುದಾಗಿ ಹೇಳಿದ್ರಲ್ಲ, ಅವರಿಗೂ ನಮಗೂ ಯಾವ ಪಾಲು ಇಲ್ಲ. ಸೊ ಆ ಕಾಲಘಟ್ಟದಲ್ಲಿ ಈ ರೀತಿಯಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಬಹಿರಂಗವಾಗಿ ನಿಲ್ಲುವಂಥದ್ದು ಒಂದು ದೊಡ್ಡ ಸವಾಲಾದಂತ ವಿಷಯವಾಗಿತ್ತು. ಸೊ ದೀಕ್ಷಾ ಸ್ನಾನ ದೇವರು ಕೊಟ್ಟಂತ ಒಂದು ಮುಖ್ಯ ಉದ್ದೇಶ ಅದು ಪ್ರತ್ಯೇಕತೆ. ಅದು ಪ್ರತ್ಯೇಕತೆಗಾಗಿ ಆ ಕ್ರಿಸ್ತನನ್ನ ಕೊಂದಂತಹ ಆ ಜನರಲ್ಲಿ ನಮಗೂ ಆ ಜನರಿಗೂ ಯಾವ ಪಾಲು ಇಲ್ಲ, ಅದರಲ್ಲಿ ನಾವು ಯಾವ ಪಾಲನ್ನು ಹೊಂದಿಲ್ಲ ಎಂಬುದನ್ನ ವ್ಯಕ್ತವಾಗಿ ತೋರಿಸುವಂಥದ್ದೇ ದೀಕ್ಷಾ ಸ್ನಾನ ಆಗಿತ್ತು. ಸೊ ದೀಕ್ಷಾ ಸ್ನಾನ ದೇವರು ಕೊಟ್ಟಂತ ಉದ್ದೇಶ, ಯಾರ್ಯಾರು ಯೇಸು ಕ್ರಿಸ್ತನಿಗಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ತಮ್ಮನ್ನು ತಾವು ಈ ರಕ್ತಾಪರಾಧಕ್ಕೆ ಒಳಗಾದಂತಹ ಜನರಿಂದ ಪ್ರತ್ಯೇಕ ಪಡಿಸಿಕೊಳ್ಳುತ್ತಾರೋ ಅವರ ಮೇಲೆ ಮಾತ್ರವೇ ಪವಿತ್ರಾತ್ಮನು ಬರಬೇಕೆಂಬ ಉದ್ದೇಶದಿಂದ ದೇವರು ಕೊಟ್ಟಂತ ಒಂದು ಕ್ರಿಯೆ ದೀಕ್ಷಾ ಸ್ನಾನ. ಈಗಿನ ಕಾಲದಲ್ಲಿ ಕೂಡ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ ಅದು ನಮ್ಮ ಪ್ರತ್ಯೇಕತೆಯನ್ನ ಸೂಚಿಸುವಂಥದ್ದು. ನಾವು ಈ ಸಂಗತಿಗಳಲ್ಲಿ ನಾವು ಪಾಲುಗಾರರಲ್ಲ ಎಂಬುದನ್ನ ಸೂಚಿಸುವಂಥದ್ದೇ ದೀಕ್ಷಾ ಸ್ನಾನ. ಸೊ ದೀಕ್ಷಾ ಸ್ನಾನದ ಮೊದಲನೇ ಉದ್ದೇಶ, ದೇವರು ಅದನ್ನ ಪ್ರತ್ಯೇಕತೆಗಾಗಿ ನೋಡಿ, ಸಭೆ ಆರಂಭವಾದಂತಹ ನೂತನ ಕಾಲಘಟ್ಟ ಅದು. ಆ ಕಾಲಘಟ್ಟದಲ್ಲಿ ಎಲ್ಲಾ ಯಹೂದ್ಯರನ್ನ, ಹಿರಿಸಭೆಯನ್ನ, ಮಹಾಯಾಜಕರನ್ನ, ದೇವಾಲಯವನ್ನ ಎಲ್ಲವನ್ನ ತಿರಸ್ಕರಿಸಿ ಅಳ್ಳಗೆಳೆದು ಏಸು ಕ್ರಿಸ್ತನೇ ದೇವರು ಎಂಬುದಾಗಿ ನಂಬಿ ದೀಕ್ಷಾ ಸ್ನಾನಕ್ಕೆ ಒಳಗಾಗುವಂಥದ್ದು ಅಷ್ಟು ಸಾಧಾರಣವಾದಂತ ಸಂಗತಿ ಆಗೇ ಇರಲಿಲ್ಲ. ಅದಕ್ಕೆ ಅವರು ಬಹಳ ಸಮರ್ಪಣೆಯಿಂದ ಕೆಲವು ಸಂದರ್ಭಗಳಲ್ಲಿ ತಮ್ಮ ಜೀವಗಳನ್ನೇ ಅವರು ಕಳ್ಕೊಳ್ಬೇಕಾಗಿತ್ತು. ಆದರೂ ಕೂಡ ಅವರು ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ ಆ ಒಂದು ಪ್ರಕ್ರಿಯೆಗೆ ತಮ್ಮನ್ನು ತಾವು ಒಳಪಡಿಸಿ ವಿಧೇಯರಾಗಿ ನಾವು ಕ್ರಿಸ್ತನ ಸಾಕ್ಷಿಗಳು, ಕ್ರಿಸ್ತನಿಗಾಗಿ ಪ್ರತ್ಯೇಕ ಪಡಿಸಿಕೊಂಡವರು ಎಂಬುದನ್ನ ಸೂಚಿಸಿದ್ರು. ಸೊ ದೀಕ್ಷಾ ಸ್ನಾನದ ಮೊದಲನೆಯ ಅರ್ಥ, ದೀಕ್ಷಾ ಸ್ನಾನ ಕೊಡೋದಕ್ಕೆ ಅಥವಾ ದೀಕ್ಷಾ ಸ್ನಾನ ಹೊಂದೋದಕ್ಕೆ ಮೊದಲನೆಯ ಅರ್ಥ, ನಾನು ಪ್ರತ್ಯೇಕಿಸಲ್ಪಟ್ಟವನು, ನಾನು ಮೀಸಲಾದವನು, ದೇವರಿಗಾಗಿ ಮೀಸಲಾಗಿ ಇಡಲ್ಪಟ್ಟಂತಹ ಜನಾಂಗ ಎಂಬುದನ್ನ ಸೂಚಿಸುವಂತದ್ದೇ ದೀಕ್ಷಾ ಸ್ನಾನದಲ್ಲಿ ಅಳವಡಿಕೆಯಾಗಿರುವಂತಹ ಒಂದು ಅರ್ಥ. ದೀಕ್ಷಾ ಸ್ನಾನದಲ್ಲಿ ಅಳವಡಿಕೆಯಾಗಿರುವಂತಹ ಒಂದು ಅರ್ಥ, ನಾನು ಕ್ರಿಸ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟವನು.
ಈಗ ದೀಕ್ಷಾ ಸ್ನಾನದಲ್ಲಿರುವಂತಹ ಆತ್ಮಿಕ ಅರ್ಥ ಏನು? ಯಾಕೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ತೇವೆ? ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಯಾಕೆ ಆ ವ್ಯಕ್ತಿಯನ್ನು ನೀರಿನಲ್ಲಿ ಮುಳುಗಿಸಿ ತೆಗಿತಾರೆ? ಅದರಲ್ಲಿರುವಂತಹ ಆತ್ಮಿಕ ಅರ್ಥ ಏನು? ದಯಮಾಡಿ ಎರಡನೇದಾಗಿ ನನ್ನೊಟ್ಟಿಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ನಾನು 3ರಿಂದ ಓದ್ತಾ ಇದ್ದೇನೆ. ರೋಮನ್ಸ್ 6:3, ರೋಮಾಪುರದವರಿಗೆ 6ನೇ ಅಧ್ಯಾಯ 3ನೇ ವಚನ. ಇಲ್ಲಿ ಈ ರೀತಿಯಾಗಿ ಪೌಲನು ಬರೀತಾನೆ. ನಾವು 1ರಿಂದನೇ ಓದೋಣ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ, ದಯವಿಟ್ಟು ಗಮನಿಸಿ, ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನೂ ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಇಲ್ಲಿ ಆತ್ಮಿಕ ಅರ್ಥವನ್ನು ನಾವು ಗಮನಿಸ್ತೇವೆ. ದೀಕ್ಷಾ ಸ್ನಾನದಲ್ಲಿರುವಂತಹ ಆತ್ಮಿಕ ಅರ್ಥ ಇಲ್ಲಿ 3ನೇ ವಚನ ನೋಡುವ ಹಾಗೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವು. ಅಂದ್ರೆ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡದ್ದು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ, ಕ್ರಿಸ್ತನನ್ನ ಸೇರುವುದಕ್ಕೆ, ಕ್ರಿಸ್ತನ ದೇಹದ ಅಂಗಗಳಾಗುವುದಕ್ಕೆ. ಈಗ ರಕ್ಷಣೆ ಹೊಂದಿದಾಗಲೇ ಒಬ್ಬ ವ್ಯಕ್ತಿ ಕ್ರಿಸ್ತನ ದೇಹದ ಅಂಗಗಳಾದ ಮೇಲೆ ಇಲ್ಲಿ ದೀಕ್ಷಾ ಸ್ನಾನ ಹೊಂದಿದಂತಹ ವ್ಯಕ್ತಿ ಕ್ರಿಸ್ತನನ್ನ ಸೇರ್ತಾನೆ ಎಂಬುದು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು? ಹೇಗೆ ಆ ವಾಕ್ಯವನ್ನು ನಾವು ವಿವರಿಸುವಂಥದ್ದು? ಹೇಗೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು? ಇಲ್ಲಿ ಮುಂದೆ ಹೇಳ್ತಾನೆ ನೋಡಿ, ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂಬುದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಇಲ್ಲಿಗೆ ಗಮನಿಸಿ, ಈಗ ದೀಕ್ಷಾ ಸ್ನಾನದ ಪ್ರಕ್ರಿಯೆಯನ್ನು ನಾವು ಊಹೆ ಮಾಡಿಕೊಳ್ಳೋಣ. ದೀಕ್ಷಾ ಸ್ನಾನದ ಪ್ರಕ್ರಿಯೆಯನ್ನು ನೀವು ಯೋಚನೆ ಮಾಡಿ. ದೀಕ್ಷಾ ಸ್ನಾನ ಕೊಡುವಂತಹ ಒಬ್ಬ ವ್ಯಕ್ತಿ ನಿಂತಿದ್ದಾರೆ. ಇದರ ಆತ್ಮಿಕ ಅರ್ಥವನ್ನು ನಾನು ನಿಮ್ಗೆ ಅರ್ಥ ಮಾಡಿಸ್ತಿದ್ದೇನೆ. ದೀಕ್ಷಾ ಸ್ನಾನ ಕೊಡುವಂತ ಒಬ್ಬ ವ್ಯಕ್ತಿ ನಿಂತಿದ್ದಾರೆ. ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂತ ವ್ಯಕ್ತಿ ಅವರ ಎದುರುಗಡೆಯಲ್ಲಿ ನಿಂತಿದ್ದಾರೆ. ಸೊ ಇಲ್ಲಿ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಎಂಬುದಾಗಿ ಹೇಳುವಾಗ, ನಾನು ನೀರಿನಲ್ಲಿ ನಿಂತಿರುವಾಗ, ಈಗ ನಾನು ದೀಕ್ಷಾ ಸ್ನಾನ ಪಡ್ಕೊಳ್ಳುವಾಗ ನಾನು ನೀರಿನಲ್ಲಿ ನಿಂತಿರುವಂತಹ ಆ ಸಂದರ್ಭದಲ್ಲಿ, ನಾನು ನೀರಿನಲ್ಲಿ ನಿಂತಿರುವಾಗ ಅದರ ಅರ್ಥ, ನಿಂತಿರುವಂತ ಆ ಒಂದು ಸ್ಥಿತಿ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ನಾನು ಕ್ರಿಸ್ತನೊಂದಿಗೆ ಮರಣದಲ್ಲಿ ಪಾಲುಗಾರನು. ಅಂದ್ರೆ ಕ್ರಿಸ್ತನು ಕಲುವಾರಿ ಶಿಲುಬೆಯ ಮೇಲೆ ಜಡಿಯಲ್ಪಟ್ಟಾಗ, ಕ್ರಿಸ್ತನು ಕಲುವಾರಿ ಶಿಲುಬೆಯ ಮೇಲೆ ಆತನು ತೂಗು ಹಾಕಲ್ಪಟ್ಟಾಗ ನಾನು ಕೂಡ ಕ್ರಿಸ್ತನೊಂದಿಗೆ ಕಲುವಾರಿ ಶಿಲುಬೆಯ ಮೇಲೆ ತೂಗು ಹಾಕಲ್ಪಟ್ಟಿದ್ದೇನೆ ಎಂಬುದು ಅದರ ಅರ್ಥ. ಕ್ರಿಸ್ತನು ಕಲುವಾರಿ ಶಿಲುಬೆಯ ಮೇಲೆ ಮೊಳೆಗಳಿಂದ ಜಡಿಯಲ್ಪಟ್ಟವನಾಗಿ ತೂಗು ಹಾಕಲ್ಪಟ್ಟ ಪ್ರಕಾರವೇ ನಾನು ಕೂಡ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಗಲಾತ್ಯ 2:20 ಹೇಳುವ ಪ್ರಕಾರ ನಾನು ಕೂಡ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ ಎಂಬುದೇ ಈ ಮಾತಿನ ಅರ್ಥ. ಈಗ ನೀರಿನಲ್ಲಿ ಮುಳುಗುವಾಗ ಅಂತ ನಾವು ನೋಡುತ್ತೇವೆ. ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಿಗೆ ಆತನೊಂದಿಗೆ ಹೂಣಲ್ಪಟ್ಟೆವು ಅಂತ ಪೌಲನು ಹೇಳ್ತದನು. ಸೊ ನಾನು ನೀರಿನಲ್ಲಿ ಒಬ್ಬ ವ್ಯಕ್ತಿಯನ್ನ, ನಿಂತಿರುವಂತಹ ವ್ಯಕ್ತಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟ ಸ್ಥಿತಿಯನ್ನ ತೋರಿಸ್ತಾ ಇದ್ದೇನೆ. ಇನ್ನೂ ವಿವರವಾಗಿ ನಾನು ಹೇಳೋದಾದ್ರೆ, ಕಲ್ವಾರಿ ಶಿಲುಬೆಯ ಮೇಲೆ ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟನು, ನಾನು ಕೂಡ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೇನೆ ಅಂತಂದ್ರೆ ನನ್ನ ಹಳೆಯ ಸ್ವಭಾವ, ನನ್ನ ಹಳೆಯ ಜೀವಿತ, ಮಾರ್ಕ್ನ ಹಳೆಯ ಜೀವಿತ ಅದು ಕಲ್ವಾರಿ ಶಿಲುಬೆಗೆ ಜಡಿಯಲ್ಪಟ್ಟಿದೆ ಎಂಬುದೇ ಆ ಮಾತಿನ ಅರ್ಥ. ಈಗ ನೋಡಿ, ನಾವು ಪಾಪಿಗಳಾಗಿ ಮರಣಕ್ಕೆ ಅಧೀನರಾಗಿದ್ದೆವು, ನಾವು ಪಾಪಿಗಳಾಗಿ ಮರಣಕ್ಕೆ ಒಳಗಾದವರು ನಾವು ಆಗಿದ್ದೆವು. ನಮ್ಮ ಹಳೆಯ ಸ್ವಭಾವ ಅಂದ್ರೆ ನಮ್ಮ ಪಾಪದ ಸ್ವಭಾವ ಯಾವುದೇ ನಿರೀಕ್ಷೆ ಇಲ್ಲದಂತಹ ಬಹು ಕೆಟ್ಟದಾದಂತಹ ಸ್ವಭಾವ ಅದಾಗಿತ್ತು. ಸೊ ಈಗ ನೋಡುವಾಗ ದೇವರು ಈ ಸ್ವಭಾವವನ್ನ, ಈ ಪಾಪದ ಸ್ವಭಾವವನ್ನ ದೇವರು ಸುಧಾರಣೆ ಮಾಡಲಿಲ್ಲ, ದೇವರು ಇಂಪ್ರೂವ್ ಮಾಡಲಿಲ್ಲ, ದೇವರು ಅದನ್ನ ಅಭಿವೃದ್ಧಿನೂ ಮಾಡಲಿಲ್ಲ. ಅಂದ್ರೆ ಅದನ್ನ ದೇವರು ಡೆವಲಪ್ ಮಾಡಲಿಲ್ಲ,
ದೇವರು ಅದನ್ನ ರಿಪೇರಿನೂ ಮಾಡಲಿಲ್ಲ. ಇದು ಹಾಳಾಗಿದೆ, ಇದನ್ನ ಸರಿ ಮಾಡೋಣ ದೇವರು ರಿಪೇರಿನೂ ಮಾಡಲಿಲ್ಲ. ಬದಲಾಗಿ ಆದಾಮನ ಮೂಲಕವಾಗಿ ಬಂದಂತಹ ಸಂತತಿಯಾಗಿರುವಂತಹ ನಾವು ನಮ್ಮ ಪಾಪದ ನಿಮಿತ್ತ ನಾವು ಮರಣಕ್ಕೆ ಒಳಗಾದವರು ಎಂಬುದನ್ನು ನಿರ್ಣಯಿಸಿದಂತ ದೇವರು ನಾವು ಸಾಯತಕ್ಕವರು ಎಂಬುದನ್ನು ದೇವರು ನಿರ್ಧಾರ ಮಾಡುದು. ಅದಕ್ಕಾಗಿ ದೇವರು ಏನ್ ಮಾಡಿದ್ರು, ನಮ್ಮ ಪಾಪದ ಸ್ವಭಾವಕ್ಕೆ ದೇವರು ಆ ಮರಣವನ್ನ ವಿಧಿಸಿದರು. ಸೊ ಕಲ್ವಾರಿ ಶಿಲುಬೆಯ ಮೇಲೆ ಕ್ರಿಸ್ತನು ಸತ್ತಾಗ, ಕಲ್ವಾರಿ ಶಿಲುಬೆಯ ಮೇಲೆ ಕ್ರಿಸ್ತನು ತೂಗ ಹಾಕಲ್ಪಟ್ಟಾಗ, ಕರ್ತನಾದಂತಹ ಯೇಸು ಕ್ರಿಸ್ತನು ಜಡಿಯಲ್ಪಟ್ಟಾಗ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂಬ ಮಾತಿನ ಅರ್ಥ ನನ್ನ ಹಳೆಯ ಸ್ವಭಾವ, ನನ್ನ ಪಾಪದ ಸ್ವಭಾವ, ನಾನು ರಕ್ಷಣೆ ಹೊಂದುವುದಕ್ಕೆ ಮುಂಚಿತವಾಗಿ ನಾನು ಜೀವಿಸಿದಂತ ಆ ಸ್ವಭಾವವು ಕೂಡ, ಆ ಪಾಪದ ಸ್ವಭಾವವು ಕೂಡ ಕರ್ತನಾದಂತಹ ಯೇಸು ಕ್ರಿಸ್ತನೊಂದಿಗೆ ನನ್ನ ಸ್ವಭಾವವು ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತು. ಇನ್ನು ಸರಳವಾಗಿ ಹೇಳುವುದಾದ್ರೆ, ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಾಗ, ಕರ್ತನಾದಂತಹ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಾಗ ನಾನು ಕೂಡ ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಸತ್ತೆನು. ಅಷ್ಟೇ ವಿಷಯ. ಅಂದ್ರೆ ಕಲ್ವಾರಿ ಶಿಲುಬೆಯ ಮೇಲೆ ನನ್ನ ಸ್ವಭಾವವು, ನನ್ನ ಹಳೆಯ ಸ್ವಭಾವವು ಜಡಿಯಲ್ಪಟ್ಟಾಗ ಈ ಕೆಟ್ಟು ಹೋಗಿದ್ದಂತಹ, ಬಿದ್ದು ಹೋಗಿದ್ದಂತಹ, ದುಷ್ಟವಾಗಿದ್ದಂತಹ, ಬಹಳ ಕೆಟ್ಟದಾಗಿದ್ದಂತಹ ನನ್ನ ಹಳೆಯ ಸ್ವಭಾವ ಅಲ್ಲಿ ತೀರ್ಪಿಗೆ ಒಳಗಾಗಿ ನನ್ನ ಸ್ವಭಾವವು, ನನ್ನ ಹಳೆಯ ವ್ಯಕ್ತಿ, ನನ್ನ ಹಳೆಯ ಸ್ವಭಾವ ಅದು ಶಿಲುಬೆಗೆ ಹಾಕಿ ಸತ್ತು ಹೋಯಿತು ಎಂಬುದೇ ಆ ಮಾತಿನ ಅರ್ಥ. ಸೊ ಕ್ರಿಸ್ತನ ಮರಣದಲ್ಲಿ ಪಾಲುಗಾರನು ಎಂಬುದಾಗಿ ಹೇಳುವಾಗ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಸತ್ತಂತಹ ದಿವಸದಲ್ಲಿ, ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ಜಡಿಯಲ್ಪಟ್ಟಂತ ದಿವಸದಲ್ಲಿ ನಾನು ನನ್ನ ಹಳೆಯ ಸ್ವಭಾವದ ಮೂಲಕವಾಗಿ ಸಂಪೂರ್ಣವಾಗಿ ನಾನು ಕೂಡ ಶಿಲುಬೆಗೆ ಜಡಿಯಲ್ಪಟ್ಟೆನು. ಅಷ್ಟೇ ಆ ಮಾತಿನ ಅರ್ಥ. ಈಗ ಮುಂದೆ ಗಮನಿಸ್ತೇವೆ, ಆತನೊಂದಿಗೆ ಹೂಣಲ್ಪಟ್ಟೆವು, ಆತನೊಂದಿಗೆ ಹೂಣಲ್ಪಟ್ಟೆವು. ರೋಮಾಪುರ 6:4. ಆತನೊಂದಿಗೆ ನಾವು ಹೂಣಲ್ಪಟ್ಟೆವು ಅಂದ್ರೆ ಏನರ್ಥ? ಕ್ರಿಸ್ತನು ಯಾವ ರೀತಿಯಲ್ಲಿ ಕಲ್ವಾರಿ ಶಿಲುಬೆಯ ಮೇಲೆ ಆತನು ಜಡಿಯಲ್ಪಟ್ಟ ನಂತರ, ಆತನು ಮರಣ ಹೊಂದಿದ ನಂತರ ಆತನನ್ನ ಶಿಲುಬೆಯಿಂದ ಇಳಿಸಿ ಅರಿಮತಾಯದ ಯೋಸೇಫನು ಮತ್ತು ನಿಕೋದೇಮನು ಆತನನ್ನ ಹೊಸದಾದಂತ ಒಂದು ಸಮಾಧಿಯಲ್ಲಿ ಆತನನ್ನ ಇಟ್ಟರು, ಆತನನ್ನ ಸಮಾಧಿ ಮಾಡಿದ್ರು, ಹೂಣಲ್ಪಟ್ಟರು, ಆತನು ಹೂಣಿದ್ರು. ಕರ್ತನಾದ ಯೇಸು ಕ್ರಿಸ್ತನನ್ನ ಹೂಣುವಿಕೆಯ ಕಾರ್ಯವನ್ನು ನಾವು ನೋಡ್ತೇವೆ. ಯೋಹಾನ ಸುವಾರ್ತೆಯಲ್ಲಿ ನಾವು ಅದನ್ನು ನೋಡ್ತೇವೆ 20ನೇ ಅಧ್ಯಾಯದಲ್ಲಿ. ಸೊ ಯೇಸು ಕ್ರಿಸ್ತನು ಮರಣದಕ್ಕೆ, ಶಿಲುಬೆಯಲ್ಲಿ ಮರಣಕ್ಕೆ ಒಳಗಾದನು. ಆತನು ಮರಣಕ್ಕೆ ಒಳಗಾದ ಮೇಲೆ ಆತನನ್ನ ಶಿಲುಬೆಯಿಂದ ಇಳಿಸಿ ಆತನನ್ನ ಹೂಣಿದ್ರು, ಆತನನ್ನ ಸಮಾಧಿ ಮಾಡಿದ್ರು. ಈಗ ನಾವು ನೀರಿನಲ್ಲಿ ನಿಂತಿರುವಂತಹ ನಾವು ನೀರಿನಲ್ಲಿ ನಾವು ಮುಳುಗಿಸಲ್ಪಟ್ಟಾಗ ನನ್ನ ಹಳೆಯ ಸ್ವಭಾವ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಳ್ಳಲ್ಪಟ್ಟಂತಹ ಆ ಸ್ವಭಾವ ಸತ್ತದು ಮಾತ್ರವಲ್ಲದೆ ಹಳೆಯ ವ್ಯಕ್ತಿ ಮಾರ್ಕ್ ಎಂಬ ಹಳೆಯ ವ್ಯಕ್ತಿ ಮಣ್ಣಿನಲ್ಲಿ, ಅಥವಾ ಮಾರ್ಕ್ ಎಂಬ ಹಳೆಯ ವ್ಯಕ್ತಿ ನೀರಿನಲ್ಲಿ ಮುಳುಗುವಾಗ ಆ ವ್ಯಕ್ತಿ ಸಮಾಧಿ ಮಾಡಲ್ಪಟ್ಟಿದ್ದಾನೆ. ಸತ್ತಂತಹ ಆ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡು ಸತ್ತಂತಹ ಆ ವ್ಯಕ್ತಿ, ಅದೇ ವ್ಯಕ್ತಿ ನೀರಿನಲ್ಲಿ ಮುಳುಗುವಂತಹ ಆ ಸಂದರ್ಭದಲ್ಲಿ ಆ ಹಳೆಯ ಸ್ವಭಾವದೊಡನೆಯೇ ಆ ವ್ಯಕ್ತಿ ಹೂಣಲ್ಪಟ್ಟಿದ್ದಾನೆ. ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನ ಸಮಾಧಿ ಮಾಡಿದ್ದಾರೆ. ಈಗ ನಾವು ನೋಡ್ತೇವೆ, ಒಬ್ರು ಸತ್ತರೆ ನಾವು ಒಬ್ರು ಮರಣ ಹೊಂದಿದ್ರೆ, ತೀರ್ಕೊಂಡ್ರೆ ಅವರನ್ನ ತಗೊಂಡೋಗಿ ಲೋಕದಲ್ಲಿ ಅವರನ್ನ ಸಮಾಧಿ ಮಾಡೋದನ್ನ ನಾವು ನೋಡ್ತೇವೆ. ಕಾರಣ ಅವರು ಪುನಃ ಬರೋದಿಲ್ಲ ಎಂಬುದಾಗಿ. ಆದ್ರೆ ಇಲ್ಲಿ ಗಮನಿಸುವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಸತ್ಯವು ಎಂಬುದನ್ನು ನಾವು ನಿಂತಿರುವಂತ ಚಿತ್ರ ತೋರಿಸುತ್ತೆ. ನಾವು ನೀರಿನಲ್ಲಿ ಮುಳುಗುವಾಗ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಸತ್ತು ಆತನು ಹೂಣಲ್ಪಟ್ಟ ಪ್ರಕಾರವೇ ನಾನು ಕೂಡ ನನ್ನ ಹಳೆಯ ಸ್ವಭಾವವು ಶಿಲುಬೆಗೆ ಜಡಿಯಲ್ಪಟ್ಟದ್ದಾಗಿದ್ದು ನಾನಲ್ಲಿ ಸತ್ತು ಹೋದೆನು. ಸತ್ತು ಹೋದಂತಹ ಮರಣಕ್ಕೆ ಒಳಗಾದಂತಹ ನಾನು, ನನ್ನ ಹಳೆಯ ಸ್ವಭಾವ ಅದು ಹೂಣಲ್ಪಟ್ಟಿತು. ಅದು ನೀರಿನಲ್ಲಿ ಮುಳುಗುವಾಗ ಅದು ಸಂಪೂರ್ಣವಾಗಿ ಸಮಾಧಿ ಮಾಡಲ್ಪಟ್ಟಿತು. ಹಳೆಯ ಸ್ವಭಾವ ಹೋಯಿತು ಎಂಬುದೇ ಆ ಮಾತಿನ ಅರ್ಥ. ಮೂರನೇದಾಗಿ ನಾವು ಗಮನಿಸ್ತೇವೆ, ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಇಲ್ಲಿ ಮೂರನೇದಾಗಿ ನಾವು ನೋಡುವಂಥದ್ದು, ಕ್ರಿಸ್ತನು ಸತ್ತನು, ಸ್ವಾಮಿಯು ಕಲ್ವಾರಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟು ಸತ್ತನು, ಆತನು ಹೂಣಲ್ಪಟ್ಟಂತಹ ಆ ನಮ್ಮ ಕರ್ತನು ಮೂರನೇ ದಿವಸ
ತಂದೆಯ ಮಹಿಮೆಯಿಂದ ಆತನು ಜೀವಿತನಾಗಿ ಎದ್ದನು. ಈಗ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳುವಂತಹ ನಾವು, ದೀಕ್ಷಾಸ್ನಾನ ಮಾಡಿಸ್ಕೊಂಡಂತ ನಾವು, ನೀರಿನಲ್ಲಿ ನಾನು ನಿಂತಿದ್ದೆನು, ನೀರಿನಲ್ಲಿ ನಾನು ಮುಳುಗಿಸಲ್ಪಟ್ಟೆನು, ಮುಳುಗಿಸಲ್ಪಟ್ಟಾಗ ನಾನು ಹೂಣಲ್ಪಟ್ಟೆನು. ಮೂರನೇದಾಗಿ ನಾನು ನೀರಿನಿಂದ ಪುನಃ ಮೇಲೆ ಏಳುವಾಗ, ನೀರಿನಿಂದ ನಾನು ಮೇಲಕ್ಕೆ ಬರುವಾಗ ನಾನು ಜೀವದಿಂದೆದ್ದು ನಾನು ಹೊಸಬನಾಗಿ ಎದ್ದು ಬಂದಿದ್ದೇನೆ ಎಂಬುದೇ ಅದರ ಅರ್ಥ. ಕರ್ತನಾದ ಯೇಸು ಕ್ರಿಸ್ತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಎಂಬುದಾಗಿ ಹೇಳ್ತಾರೆ. ನೋಡಿ 5ನೇ ವಚನ ಗಮನಿಸಿ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ. ಅಂದ್ರೆ ದೀಕ್ಷಾ ಸ್ನಾನ ಕರ್ತನಾದಂತಹ ಯೇಸು ಕ್ರಿಸ್ತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದುವಂತಹ ಐಕ್ಯತೆಯನ್ನ ಸೂಚಿಸುವಂತದ್ದಾಗಿದೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಸತ್ತನು. ನೋಡಿ ಗಮನಿಸಿ, ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಸತ್ತನು. ನಾನು ಕಲ್ವಾರಿ ಶಿಲುಬೆ ಮೇಲೆ ನನ್ನ ಹಳೆಯ ಸ್ವಭಾವ ಶಿಲುಬೆಗೆ ಜಡಿಯಲ್ಪಟ್ಟಿತು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂದು ಹೇಳುವಾಗ, ಕ್ರಿಸ್ತನು ಯಾವ ರೀತಿಯಲ್ಲಿ ಕಲ್ವಾರಿ ಶಿಲುಬೆ ಮೇಲೆ ಆತನು ಸತ್ತನು, ಅದೇ ರೀತಿಯಾಗಿ ನಾನು ಕೂಡ ಕರ್ತನಾದಂತ ಯೇಸು ಕ್ರಿಸ್ತನೊಂದಿಗೆ ನನ್ನ ಹಳೆಯ ಸ್ವಭಾವದೊಂದಿಗೆ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಜಡಿಯಲ್ಪಟ್ಟವನಾಗಿದ್ದೇನೆ. ಕ್ರಿಸ್ತನು ಸತ್ತಾದ ನಂತರ ಆತನನ್ನು ಶಿಲುಬೆಯಿಂದ ಇಳಿಸಿ ಆತನನ್ನು ಸಮಾಧಿ ಮಾಡಿದ್ರು. ನಾನು ಕೂಡ ನನ್ನ ಹಳೆಯ ಸ್ವಭಾವವು ಶಿಲುಬೆಗೆ ಹಾಕಲ್ಪಟ್ಟಿತು. ಶಿಲುಬೆಗೆ ಹಾಕಲ್ಪಟ್ಟಂತ ಆ ಸ್ವಭಾವವು ನನ್ನ ಒಂದು ಸ್ವಭಾವದೊಂದಿಗೆ, ಹಳೆಯ ವ್ಯಕ್ತಿಯೊಂದಿಗೆ ನಾನು ಕೂಡ ಹೂಣಲ್ಪಟ್ಟೆನು. ಕ್ರಿಸ್ತನು ಹೂಣಲ್ಪಟ್ಟಂತ ಕ್ರಿಸ್ತನು 3ನೇ ದಿವಸ ಆತನು ಜೀವಿತನಾಗಿ ಎದ್ದು ಬಂದನು. ಕ್ರಿಸ್ತನ 3ನೇ ದಿವಸ ಜೀವಿತನಾಗಿ ಎದ್ದು ಬಂದ ಪ್ರಕಾರವೇ ನೀರಿನಿಂದ ಮೇಲಕ್ಕೆ ಬರುವ ನಾನು ಹೊಸ ಜೀವವನ್ನು ಹೊಂದಿದವನಾಗಿ, ಹೊಸದಾದಂತ ಸ್ವಭಾವವನ್ನು ಹೊಂದಿದವನಾಗಿ, ನೂತನ ಸೃಷ್ಟಿಯಾಗಿ ನಾನು ನೀರಿನಿಂದ ಮೇಲಕ್ಕೆ ಬರ್ತೇನೆ. ಸೊ ದೀಕ್ಷಾ ಸ್ನಾನದಲ್ಲಿರುವಂತಹ ಆತ್ಮೀಕ ಅರ್ಥ ಇದಾಗಿದೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಳ್ಳಲ್ಪಟ್ಟದ್ದು, ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದು, ಕ್ರಿಸ್ತನೊಂದಿಗೆ ಪುನರುತ್ಥಾನವಾಗಿ ಎದ್ದು ಬಂದದ್ದು ಎಂಬುದಾಗಿ. ಆದರೆ ಇಲ್ಲಿ ಒಂದು ಪದವನ್ನು ಗಮನಿಸಿ, ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ವಾಕಿಂಗ್ ಇನ್ ದ ನ್ಯೂನೆಸ್ ಆಫ್ ಲೈಫ್. ಹೊಸಬರಾಗಿ ನಡ್ಕೊಳ್ಳಬೇಕು. ಹೊಸಬರಾಗಿ ನಡ್ಕೊಳ್ಳೋದು ಅಂದ್ರೆ ಏನು? ಇಲ್ಲಿ ದೀಕ್ಷಾ ಸ್ನಾನದ ಅರ್ಥವನ್ನು ವಿವರಿಸುವಂತ ಪೌಲನು ಹೇಳ್ತಾ ಇದ್ದೇನೆ, ಕ್ರಿಸ್ತನೊಂದಿಗೆ ಮರಣಕ್ಕೆ ನಾವು ಪಾಲುಗಾರರಾಗಿದ್ದೇವೆ, ಕ್ರಿಸ್ತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಐಕ್ಯವಾಗಿದ್ದೇವೆ, ಆದ ಕಾರಣ ನಾವು ಹೊಸಬರಾಗಿ ನಡ್ಕೊಳ್ಳಬೇಕು ಅಂದ್ರೆ ಏನರ್ಥ? ದೀಕ್ಷಾ ಸ್ನಾನ ಹೊಂದಿದಂತ ವ್ಯಕ್ತಿ, ಯಾವ ವ್ಯಕ್ತಿ ದೀಕ್ಷಾ ಸ್ನಾನವನ್ನು ಹೊಂದುತ್ತಾನೋ, ಯಾವ ವ್ಯಕ್ತಿ ದೀಕ್ಷಾ ಸ್ನಾನವನ್ನು ಪಡ್ಕೊಳ್ಳುತ್ತಾನೋ, ಆ ವ್ಯಕ್ತಿಯ ಹಳೆಯ ಸ್ವಭಾವ ಶಿಲುಬೆಗೆ ಹಾಕಲ್ಪಟ್ಟು ಸತ್ತ ಕಾರಣ, ಶಿಲುಬೆಗೆ ಹಾಕಲ್ಪಟ್ಟು ಸಂಪೂರ್ಣವಾಗಿ ನಿರ್ನಾಮವಾದ ಕಾರಣ ಆ ವ್ಯಕ್ತಿ ಸತ್ತವನಾಗಿ ಈಗ ಹೊಸದಾಗಿ ಆ ವ್ಯಕ್ತಿ ಹುಟ್ಟಿದ್ದಾನೆ. ಈ ವ್ಯಕ್ತಿ ನೂತನ ಸ್ವಭಾವವನ್ನು ಹೊಂದಿದವನಾಗಿ, ಹೊಸದಾದಂತಹ ಸ್ವಭಾವವನ್ನು ಹೊಂದಿದವನಾಗಿ ಪುನಃ ಹೊಸದಾಗಿ ಆ ವ್ಯಕ್ತಿ ಹುಟ್ಟಿದ್ದಾನೆ. ಅಂದ್ರೆ ಏನು? ಯಾವ ವ್ಯಕ್ತಿ ಪಾಪದ ಪಾಲಿಗೆ ಸತ್ತವನಾಗಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕೊಂಡು ಇಲ್ಲದಂತಾದ್ನೋ ಆ ವ್ಯಕ್ತಿ ಹೋದ, ಆ ವ್ಯಕ್ತಿ ಕತೆ ಮುಗೀತು. ಮಾರ್ಕ್ನ ಹಳೆಯ ಸ್ವಭಾವ ಹೋಯ್ತು, ಮಾರ್ಕ್ನ ಹಳೆಯ ಜೀವಿತ ಹೋಯ್ತು, ಮಾರ್ಕ್ ಜೀವಿಸಿದಂತಹ ಪಾಪದ ಸ್ವಭಾವದ ಜೀವಿತ ಹೋಯ್ತು, ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಅದು ಹೋಯ್ತು. ಆದ್ರೆ ಈಗ ಜೀವದಿಂದಿದ್ದು ಹೊಸದಾಗಿ ಜೀವಿಸ್ತಿರುವಂಥದ್ದು, ಹೊಸದಾಗಿ ಹುಟ್ಟಿರುವಂತ ಒಬ್ಬ ವ್ಯಕ್ತಿ, ಹೊಸದಾಗಿ ಹುಟ್ಟಿರುವಂತ ಮಾರ್ಕನ್ನ ನಾವೀಗ ನೋಡ್ಬೇಕಾಗಿದೆ. ಹುಟ್ಟಿರುವಂಥದ್ದು ಹೊಸದಾದಂತ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟಿದ್ದಾನೆ. ಅಂದ್ರೆ ಯಾವ ವ್ಯಕ್ತಿ? ಕ್ರಿಸ್ತನ ಸ್ವಭಾವವನ್ನು ಸ್ವೀಕರಿಸಿರುವಂತ ವ್ಯಕ್ತಿ. ನೋಡಿ, ಹಳೆಯ ಸ್ವಭಾವ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟು ಹಳೆಯ ಸ್ವಭಾವ ನಿರ್ನಾಮವಾಯಿತು, ಹಳೆಯ ಸ್ವಭಾವ ಹೋಯ್ತು. ಹೀಗಿರುವಂಥದ್ದು ಈಗ ಬಂದಿರುವಂಥದ್ದು ಕ್ರಿಸ್ತನ ಸ್ವಭಾವ ಅಂದ್ರೆ ಕ್ರಿಸ್ತನೇ ನಮ್ಮಲ್ಲಿ ಜೀವಿಸುವನಾಗಿದ್ದಾನೆ. ಸೊ ದೀಕ್ಷಾ ಸ್ನಾನದ ಮೂಲಕವಾಗಿರುವಂತಹ ಎರಡನೆಯ ಅರ್ಥ ಅಂದ್ರೆ ಆತ್ಮೀಕವಾದಂತಹ ಅರ್ಥ, ಮೊದಲನೇದಾಗಿ ನಾವು ನೋಡಿದಂಥದ್ದು ದೀಕ್ಷಾ ಸ್ನಾನ ಪ್ರತ್ಯೇಕತೆಯನ್ನು ಸೂಚಿಸುವಂಥದ್ದು. ದೀಕ್ಷಾ ಸ್ನಾನ ಮಾಡಿಸ್ಕೊಂಡಂಥವರು ಈ ರಕ್ತಾಪರಾಧಕ್ಕೆ ಒಳಗಾಗದಂಥವರು, ಈ ರಕ್ತಾಪರಾಧಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ, ನಾವು ಕ್ರಿಸ್ತನನ್ನ ರಕ್ಷಕನಾಗಿ ಕರ್ತನಾಗಿ ಸ್ವೀಕರಿಸಿರುವಂತಹ ಜನರು ಎಂಬುದನ್ನು ಸೂಚಿಸುತ್ತದೆ. ಎರಡನೇದಾಗಿ ನಾವು ಗಮನಿಸುವಾಗ ದೀಕ್ಷಾ ಸ್ನಾನದಂತ ಆತ್ಮೀಕ ಅರ್ಥ, ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಜಡಿಯಲ್ಪಟ್ಟಂತಹ ಆ ದಿವಸದಲ್ಲಿ, ಆ ಕಲ್ವಾರಿ ಶಿಲುಬೆಯ ಆ ದಿವಸದಲ್ಲಿ ನಾನು ಕೂಡ ಕರ್ತನಾದಂತಹ ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಗೆ ಜಡಿಯಲ್ಪಟ್ಟವನಾದೆನು. ಕರ್ತನಾದ ಯೇಸು ಕ್ರಿಸ್ತನು ಹೂಣಲ್ಪಟ್ಟಂತಹ ಆ ದಿವಸದಲ್ಲಿ ನಾನು ನನ್ನ ಹಳೆಯ ಸ್ವಭಾವದೊಂದಿಗೆ ನಾನು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಸಮಾಧಿ ಮಾಡಲ್ಪಟ್ಟು ಹೂಣಲ್ಪಟ್ಟೆನು.
ಮೂರನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಮೂರನೇ ದಿವಸ ಮಹಿಮೆಯಿಂದ ಜೀವಿತನಾಗಿ ಎದ್ದು ಬಂದ ಪ್ರಕಾರವೇ ನನ್ನ ಪಾಪದ ಪಾಲಿಗೆ ಹಳೆಯ ಜೀವಿತಕ್ಕೆ ಸತ್ತವನಾಗಿ ಹೊಸದಾಗಿ ನಾನು ಹುಟ್ಟು ಬಂದಿದ್ದೇನೆ, ಹೊಸದಾಗಿ ನಾನು ಹುಟ್ಟಿದ್ದೇನೆ. ಕ್ರಿಸ್ತನ ಮೂಲಕವಾಗಿ ನಾನು ಪುನರುತ್ಥಾನ ಹೊಂದಿ, ಪುನರುತ್ಥಾನ ಪುನಃ ಜೀವವನ್ನ ಪಡ್ಕೊಳ್ಳುವಂಥದ್ದು, ಪುನಃ ಜೀವಿತರಾಗಿ ಏಳುವಂಥದ್ದು. ಸತ್ತಂತಹ ನಾನು ನೀರಿನಿಂದ ಮೇಲಕ್ಕೆ ಏಳುವಾಗ ಕ್ರಿಸ್ತನೊಂದಿಗೆ ನಾನು ಕೂಡ ಹೊಸದಾಗಿ ಜನಿಸಿದವನಾಗಿದ್ದೇನೆ, ಹೊಸದಾದಂತಹ ಜನ್ಮವನ್ನ ಪಡೆದವನಾಗಿದ್ದೇನೆ, ಪುನರ್ಜನ್ಮವನ್ನ ಪಡೆದವನಾಗಿದ್ದೇನೆ, ಹೊಸದಾಗಿ ಹುಟ್ಟಿದವನಾಗಿದ್ದೇನೆ, ತಿರುಗಿ ಹುಟ್ಟಿದವನಾಗಿದ್ದೇನೆ ಎಂಬ ಅನೇಕ ಹೆಸರುಗಳನ್ನು ಹೇಳ್ಬೋದು. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಗಮನಿಸಿ 6:2 ನಾವು ನೋಡ್ತೇವೆ, ಪಾಪದ ಪಾಲಿಗೆ ಸತ್ತವರಾದ ನಾವು. ಸೊ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಳ್ಳುವಂತ ನಾನು ಲೋಕದ ಪಾಲಿಗೂ ಪಾಪದ ಪಾಲಿಗೂ ನಾನು ಸತ್ತವನು. ಲೋಕದ ಪಾಲಿಗೂ ಪಾಪದ ಪಾಲಿಗೂ ನಾನು ಸತ್ತವನಾಗಿರುವ ಕಾರಣದಿಂದ ಈಗ ನಾನು ಹೊಸದಾದಂತಹ ವ್ಯಕ್ತಿಯಾಗಿ ಹೊಸಬನಾಗಿ ನಾನು ಜೀವಿಸುವನಾಗಿದ್ದೇನೆ. ಹೊಸವನಾಗಿ ಜೀವಿಸುವಂತ ನಾನು ಈ ನೂತನ ಸ್ವಭಾವವನ್ನು ಹೊಂದಿದವನಾಗಿ, ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಂಡವನಾಗಿ, ಕ್ರಿಸ್ತನ ಸ್ವಭಾವವನ್ನು ಸ್ವೀಕರಿಸಿದವನಾಗಿ ಹೊಸಬರಾಗಿ ನಾನು ಜೀವಿಸುವನಾಗಿದ್ದೇನೆ. ಇಲ್ಲಿ ಹೊಸಬರಾಗಿ ನಡ್ಕೊಳ್ಳಬೇಕು ಎಂಬುದಾಗಿ ಹೇಳುವಾಗ ಹೊಸದಾದಂತಹ ವ್ಯಕ್ತಿಯಾಗಿ, ನೂತನವಾಗಿ ಜನಿಸಿದಂತಹ ವ್ಯಕ್ತಿಯಾಗಿ ನಾನು ಜೀವಿಸ್ತಾ ಇದ್ದೇನೆ. ನಾನು ಪಾಪಿ ಎಂಬ ಆ ಚರಿತ್ರೆ, ಮಾರ್ಕ್ ಒಬ್ಬ ಪಾಪಿ ಎಂಬ ಚರಿತ್ರೆ ಕಲ್ವಾರಿ ಶಿಲುಬೆಯ ಮೇಲೆ ನನ್ನನ್ನು ನಾನು ಜಡಿಯಲ್ಪಟ್ಟಾಗ ಅದು ಅಂತ್ಯವಾಯಿತು. ನನ್ನ ಪಾಪದ ಚರಿತ್ರೆ ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಲ್ಪಟ್ಟಾಗಲೇ ಅದು ಅಂತ್ಯಕ್ಕೆ ಬಂತು, ಅದು ಮುಗಿದೋಯ್ತು. ಆದ್ರೆ ಈಗ ದೀಕ್ಷಾ ಸ್ನಾನದಲ್ಲಿ ಮುಳುಗುವಂತಹ ವ್ಯಕ್ತಿ ಹಳೆಯ ವ್ಯಕ್ತಿ ಮುಳುಗೋದ, ಹಳೆಯ ವ್ಯಕ್ತಿ ಹೂಣಲ್ಪಟ್ಟ. ಆದರೆ ಹೊಸದಾಗಿ ನೀರಿನಿಂದ ಮೇಲಕ್ಕೆ ಬರ್ತಾ ಇರುವಂತದ್ದು ಹೊಸದಾದಂತಹ ಸೃಷ್ಟಿಸಲ್ಪಟ್ಟಂತಹ, ಹೊಸದಾಗಿ ನಿರ್ಮಾಣ ಮಾಡಲ್ಪಟ್ಟಂತಹ, ಹೊಸದಾಗಿ ಉಂಟು ಮಾಡಲ್ಪಟ್ಟಂತಹ ವ್ಯಕ್ತಿ ಈಚೆ ಬರ್ತದೆ. ಅಂದ್ರೆ ಹಳೆಯ ಸೃಷ್ಟಿಯ ಭಾಗವಾಗಿ, ಹಳೆಯ ಸೃಷ್ಟಿಯ ಮನುಷ್ಯನಾಗಿ, ಹಳೆಯ ಸೃಷ್ಟಿಯ ವ್ಯಕ್ತಿಯಾಗಿ ದೇವರ ದೃಷ್ಟಿಯಲ್ಲಿ, ದಯವಿಟ್ಟು ಗಮನಿಸಿ, ಹಳೆಯ ಸೃಷ್ಟಿಯ ಭಾಗವಾಗಿ, ಹಳೆಯ ಸೃಷ್ಟಿಯ ವ್ಯಕ್ತಿಯಾಗಿ ದೇವರ ದೃಷ್ಟಿಯಿಂದ ನಾವು ಶಾಶ್ವತವಾಗಿ ತೆಗೆದು ಹಾಕಲ್ಪಡುತ್ತೇವೆ ಎಂಬುದೇ ಈ ಚಿತ್ರಣದ ನಿಜವಾದಂತಹ ಬಣ್ಣನೆ. ದೀಕ್ಷಾ ಸ್ನಾನವೆಂಬ ಚಿತ್ರದ ನಿಜವಾದಂತಹ ಅರ್ಥ, ನನ್ನ ಪಾಪವೆಂಬ ಹಳೆಯ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ಶಾಶ್ವತವಾಗಿ ತೆಗೆದು ಹಾಕಲ್ಪಟ್ಟಿದ್ದಾನೆ. ಈಗ ದೇವರು ನನ್ನನ್ನು ನೋಡುವಾಗ ದೇವರ ದೃಷ್ಟಿಯಲ್ಲಿ ನಾನು ನೂತನವಾದಂತಹ ವ್ಯಕ್ತಿಯಾಗಿ, ಹೊಸದಾಗಿ ಜನಿಸಿದಂತಹ ವ್ಯಕ್ತಿಯಾಗಿ, ಹೊಸದಾಗಿ ಹುಟ್ಟಿದಂತಹ ಹಸುಗೂಸಿನ ಹಾಗೆ ನೂತನವಾಗಿ ಜನಿಸಿದಂತಹ ವ್ಯಕ್ತಿಯಾಗಿ ದೇವರು ನನ್ನನ್ನ ನೋಡ್ತದೆ. ಸೊ ನೀರಿನ ದೀಕ್ಷಾ ಸ್ನಾನವನ್ನು ಗಮನಿಸುವಾಗ ಆ ವ್ಯಕ್ತಿ ನೀರಿನಲ್ಲಿ ಮುಳುಗಿದವಂತ ವ್ಯಕ್ತಿಯೇ ನೀರಿನಿಂದ ಈಚೆ ಬರೋದು. ಆದರೆ ಬರ್ತಾ ಇರುವಂತಹ ವ್ಯಕ್ತಿ ಹಳೆಯ ವ್ಯಕ್ತಿಯಾಗಿ ಬರದೆ ಹೊಸದಾದಂತಹ ವ್ಯಕ್ತಿಯಾಗಿ, ನೂತನ ಸ್ವಭಾವವನ್ನು ಧರಿಸಿಕೊಂಡಂತ ವ್ಯಕ್ತಿಯಾಗಿ, ಕ್ರಿಸ್ತನ ಸ್ವಭಾವವನ್ನು ಸ್ವೀಕರಿಸಿದಂತ ವ್ಯಕ್ತಿಯಾಗಿ ಆ ವ್ಯಕ್ತಿ ಮೇಲಕ್ಕೆ ಬರ್ತಾನೆ. ಇದು ಹೊಸ ಸೃಷ್ಟಿಯ ಚಿತ್ರಣ, ಹೊಸದಾಗಿ ಸೃಷ್ಟಿ ಮಾಡಲ್ಪಟ್ಟಂತ ನೂತನ ಸೃಷ್ಟಿ. 2 ಕೊರಿಂಥ 5:17 ನೋಡುವ ಹಾಗೆ ಈಗ ಕ್ರಿಸ್ತ ಯೇಸುವಿನವರು ನೂತನ ಸೃಷ್ಟಿಯಾಗಿದ್ದಾರೆ. ಅಂದ್ರೆ ಆ ನೂತನ ಸೃಷ್ಟಿಯ ಚಿತ್ರಣ ದೀಕ್ಷಾ ಸ್ನಾನ ಸೂಚಿಸುತ್ತದಾಗಿದೆ. ಅಂದ್ರೆ ಇನ್ನು ಜೀವಿಸುವವನು ನಾನಲ್ಲ, ಜೀವಿಸ್ತಾ ಇರುವಂತವನು ನಾನಲ್ಲ. ನನ್ನ ಹಳೆಯ ವ್ಯಕ್ತಿ ಸತ್ತಾಯ್ತು, ನನ್ನ ಹಳೆಯ ವ್ಯಕ್ತಿ ಹೋಗಾಯ್ತು. ಈಗ ಜೀವಿಸ್ತಾ ಇರುವಂತದ್ದು ಕ್ರಿಸ್ತನು, ನನ್ನಲ್ಲಿ ಈಗ ಜೀವಿಸ್ತಾ ಇರುವಂತದ್ದು ಕ್ರಿಸ್ತನು. ಈಗ ಗಮನಿಸಿ, ದೀಕ್ಷಾ ಸ್ನಾನದ ನನ್ನ ಹಳೆಯ ಸ್ವಭಾವ ಶಿಲುಬೆಗೆ ಹಾಕಲ್ಪಟ್ಟಿರೋದಾಗಿದ್ರೆ, ಕ್ರಿಸ್ತನೊಂದಿಗೆ ನಾನು ಹೂಣಲ್ಪಟ್ಟಿರುವಾಗ, ಕ್ರಿಸ್ತನೊಂದಿಗೆ ನಾನು ಕೂಡ ಪುನರುತ್ಥಾನ ಹೊಂದಿ ನೂತನ ಸ್ವಭಾವವನ್ನ ನಾನು ಧರಿಸಿಕೊಂಡವನಾಗಿದ್ರೆ ನನ್ನ ಜೀವಿತ ಹೊಸದಾದಂಥ ಜೀವಿತವಾಗಿರ್ಬೇಕು. ಈಗ ದೀಕ್ಷಾ ಸ್ನಾನ ಹೊಂದಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟು ಪುನರುತ್ಥಾನ ಹೊಂದಿರುವಂತ, ಅಥವಾ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟು ಹೂಣಲ್ಪಟ್ಟು ಪುನರುತ್ಥಾನ ಹೊಂದಿ ಹೊಸದಾಗಿ ಹುಟ್ಟಿರುವಂತ ನಾವು, ನಮ್ಮಲ್ಲಿ ಎಷ್ಟು ಮಂದಿ ನಾವಿದ್ದೇವೋ, ನಾವು ಹೊಸಬರಾಗಿ ನಡೆದುಕೊಳ್ತಾ ಇದ್ದೇವ? ನಮ್ಮಲ್ಲಿ ಆ ಕ್ರಿಸ್ತನ ಸ್ವಭಾವ ಕಾಣ್ತಾ ಇದೆಯಾ? ಕ್ರಿಸ್ತನು ನಮ್ಮಲ್ಲಿ ಜೀವಿಸ್ತಾ ಇರೋದನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯವಾಗ್ತಾ ಇದೆಯಾ? ನಮ್ಮ ಜೀವಿತಗಳು ಹೇಗಿದ್ದಾವೆ? ನಮ್ಮ ಹಳೆಯ ಸ್ವಭಾವವನ್ನೇ ನಾವು ಪೋಷಣೆ ಮಾಡುತ್ತಾ, ಹಳೆಯ ಸ್ವಭಾವಕ್ಕೆ ಚೆನ್ನಾಗಿ ನಾವು ಊಟ ಕೊಡ್ತಾ ಹಳೆಯ ಸ್ವಭಾವದ ಗುಣಗಳು, ನಮ್ಮ ಹಳೆಯ ಸ್ವಭಾವದ ಕೋಪ, ವೈಮನಸ್ಯ, ಹಾಗೆ ದ್ವೇಷ, ಕಹಿ ಮನಸ್ಸು,
ಕೆಟ್ಟ ಮಾತುಗಳು, ಕೆಟ್ಟ ನಡತೆಗಳು, ಕೆಟ್ಟ ಕಾರ್ಯಗಳು, ಕೆಟ್ಟ ಚಟಗಳು, ಈ ಸಂಗತಿಗಳಿಂದಲೇ ನಮ್ಮ ಹಳೆಯ ಸ್ವಭಾವ ಏನಾಗಿದೆಯೋ ಆ ಸಂಗತಿಗಳಲ್ಲಿಯೇ ನಾವು ಮುಂದುವರೆದು ಜೀವಿಸ್ತಾ ಇದ್ದೇವಾ? ಆ ಸಂಗತಿಗಳಲ್ಲಿಯೇ ನಾವು ಮುಂದೆ ಸಾಕ್ತಾ ಇದ್ದೇವಾ? ಅಥವಾ ಆ ಸಂಗತಿಗಳನ್ನೇ ನಮ್ಮ ಹಳೆಯ ಸ್ವಭಾವಕ್ಕೆ ನಾವು ಪೋಷಣೆ ಮಾಡಿ ಬೆಳೆಸ್ತಾ ಇದ್ದೇವಾ? ಅಥವಾ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟು ಹಳೆಯ ಸ್ವಭಾವ ಸತ್ತ ಮೇಲೆ ಹೂಣಲ್ಪಟ್ಟು ಅದು ಸಂಪೂರ್ಣವಾಗಿ ನಿರ್ನಾಮವಾದ ಮೇಲೆ ಹೊಸದಾಗಿ ಹುಟ್ಟಿರುವಂತಹ ನಾನು ಕ್ರಿಸ್ತನ ಗುಣಗಳನ್ನು ನಾನು ತೋರಿಸ್ತಾ ಇದ್ದೇನೆ. ಆ ಕ್ರಿಸ್ತನ ಪ್ರೀತಿ, ಆ ಕ್ರಿಸ್ತನ ತಾಳ್ಮೆ, ಆ ಕ್ರಿಸ್ತನ ಕ್ಷಮಿಸುವಂತಹ ಮನಸ್ಸು, ಆ ಕ್ರಿಸ್ತನ ಹೃದಯ, ಆ ಕ್ರಿಸ್ತನ ಕನಿಕರ, ಆ ಕ್ರಿಸ್ತನಲ್ಲಿರುವಂತಹ ಆ ಒಂದು ದಯೆ, ಪ್ರೀತಿಯನ್ನು ನಾನು ವ್ಯಕ್ತವಾಗಿ ನಾನು ತೋರಿಸ್ತಾ ಇದ್ದೇನೆ. ಹೊಸಬರಾಗಿ ನಡ್ಕೊಳ್ಳುವಂಥವರು ಹೊಸಬರಾಗಿ ನಡ್ಕೊಳ್ಳಬೇಕು ಎಂಬುದನ್ನು ಪೌಲನು ಹೇಳುವಾಗ, ಹೊಸದಾಗಿ ನಡ್ಕೊಳ್ಳಬೇಕಾದಂತಹ ನಾವು, ಹೊಸದಾಗಿ ಹುಟ್ಟಿರುವಂತಹ ನಾವು ಆ ಹೊಸ ಸ್ವಭಾವವನ್ನ, ಕ್ರಿಸ್ತನ ಸ್ವಭಾವವನ್ನ ನಾವು ತೋರಿಸ್ತಾ ಇದ್ದೇವೆ. ಈಗ ನೀವು ಗಮನಿಸಿ, ಹೊಸದಾಗಿ ಹುಟ್ಟಿರುವಂತಹ ಒಂದು ಕೂಸನ್ನ ನೋಡಿ, ಹೊಸದಾಗಿ ಹುಟ್ಟಿರುವಂತಹ ಒಂದು ಮಗುವನ್ನ ನೋಡ್ರಿ. ಆ ಮಗುವಿಗೆ ಏನು ಗೊತ್ತಿರೋದಿಲ್ಲ. ಆ ಮಗು ಎಷ್ಟು ಮುಗ್ಧವಾಗಿರುತ್ತೆ ಅಂತಂದ್ರೆ, ಆ ಮಗುವಿನಲ್ಲಿ ಕೆಟ್ಟತನ ಇರೋದಿಲ್ಲ, ಆ ಮಗುವಿನಲ್ಲಿ ಕೆಟ್ಟ ಗುಣಗಳಿರೋದಿಲ್ಲ, ಕೆಟ್ಟ ಕಾರ್ಯಗಳನ್ನ ಆ ಮಗು ಮಾಡೋದಿಲ್ಲ, ಕೆಟ್ಟ ಕ್ರಿಯೆಗಳಿಗೆ ಆ ಮಗು ಹೋಗೋದಿಲ್ಲ. ಆ ಮಗುಗೆ ಏನು ಗೊತ್ತಿರೋದಿಲ್ಲ. ನಾವು ಆ ಮಗುನ ನೋಡಿ ನಕ್ಕಿದ್ರೆ ಆ ಮಗು ನಮ್ಮನ್ನು ನೋಡಿ ನಗುತ್ತೆ. ಅಷ್ಟು ಮುಗ್ಧವಾಗಿ ಆ ಮಗು ಇರುತ್ತೆ. ಸೊ ಕ್ರಿಸ್ತನಲ್ಲಿ ಹೊಸದಾಗಿ ಎಂಬುದಾಗಿ ನಾವು ಹೇಳುವಾಗ ನಮಗೆ ಮಾಡುವಂತ, ನಾವು ಹಾಗೆಯನ್ನ ದ್ವೇಷವನ್ನ, ಕಹಿ ಮನಸ್ಸುಗಳನ್ನ ಸಾಧಿಸುವರಾಗಿರದೆ ಯಥಾರ್ಥವಾಗಿ ಕ್ರಿಸ್ತನ ಮನಸ್ಸನ್ನೇ, ಕ್ರಿಸ್ತನ ಗುಣಗಳನ್ನೇ, ಕ್ರಿಸ್ತನನ್ನೇ ನಾವು ತೋರಿಸುವರಾಗಿರ್ಬೇಕು. ನಮ್ಮನ್ನು ನೋಡುವಂತವರು ಕ್ರಿಸ್ತನನ್ನ ನಮ್ಮಲ್ಲಿ ನೋಡುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ಬೇಕು. ಮೊದಲನೇದಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಂತ ನಾನು ಒಂದು ಪ್ರತ್ಯೇಕತೆಯ ಜೀವಿತವನ್ನ ನಾನು ಜೀವಿಸುವನಾಗಿರ್ಬೇಕು. ಹಳೆಯ ಜೀವಿತಗಳಲ್ಲಿ ಅನೇಕ ಸಂಪ್ರದಾಯಗಳನ್ನ, ಅನೇಕ ಕಾರ್ಯಗಳನ್ನ ನಾನು ನಂಬಿದಂತಹ ಧರ್ಮಕ್ಕನುಸಾರವಾಗಿ ನಾನು ಮಾಡ್ತಾ ಬಂದಿರಬಹುದು. ನನ್ನ ಹಳೆಯ ಜೀವಿತಗಳಲ್ಲಿ ಅನೇಕ ವಿಷಯಗಳನ್ನ ನಾನು ಪಾಲನೆ ಮಾಡ್ತಾ ಬಂದಿರಬಹುದು. ಆದ್ರೆ ಕ್ರಿಸ್ತನಲ್ಲಿರುವವನಾಗಿ, ಕ್ರಿಸ್ತನಿಂದ ಹಿಡಿಯಲ್ಪಟ್ಟವನಾಗಿ, ಕ್ರಿಸ್ತನಿಂದ ರಕ್ಷಿಸಲ್ಪಟ್ಟವನಾಗಿರುವಂತಹ ನಾನು ಆ ಒಂದು ಹಳೆಯ ಸಂಗತಿಗಳಿಗೆ ಹೋಗದೆ ಪ್ರತ್ಯೇಕತೆಯನ್ನ ವಹಿಸುವನಾಗಿ, ದೇವರಿಂದ ಮೀಸಲಾದಂತಹ ಜನವಾಗಿ, ದೇವರಿಂದ ಮೀಸಲಾಗಿ ಇಡಲ್ಪಟ್ಟಂತಹ ಮಗನಾಗಿ, ಮಗಳಾಗಿ ನಾನು ಜೀವಿಸುವಂಥದ್ದು. ಅದೇ ರೀತಿಯಾಗಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಂತಹ ನಾನು ಸಂಪೂರ್ಣವಾಗಿ ಸತ್ತು ಹೋದವನು. ನನ್ನ ಹಳೆಯ ಸ್ವಭಾವ, ಹಳೆಯ ಚಟಗಳು, ಹಳೆಯ ಸಂಗತಿಗಳು, ಹಳೆಯ ಗುಣಗಳು ಎಲ್ಲವೂ ಶಿಲುಬೆಗೆ ಹಾಕಿಸಲ್ಪಟ್ಟದ್ದಾಗಿದ್ದು, ಹೊಸದಾಗಿ ಜನಿಸಿರುವಂತಹ ನಾನು ಕ್ರಿಸ್ತನನ್ನ ಧರಿಸಿಕೊಂಡವನಾಗಿ, ಕ್ರಿಸ್ತನನ್ನೇ ತೋರಿಸುವವನಾಗಿ, ಕ್ರಿಸ್ತನನ್ನೇ ಜೀವಿಸುವವನಾಗಿ ನಾನು ಮುಂದೆ ಸಾಗಬೇಕು. ಇದು ದೀಕ್ಷಾ ಸ್ನಾನದಲ್ಲಿರುವಂತಹ ಆತ್ಮಿಕ ಅರ್ಥ. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂತಹ ನಾವೆಲ್ಲರೂ, ಹೊಂದಿರುವಂತಹ ನಾವೆಲ್ಲರೂ ಕೂಡ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟವರಾಗಿ, ಕ್ರಿಸ್ತನೊಂದಿಗೆ ನಾವು ಹುಣಲ್ಪಟ್ಟವರಾಗಿ, ಕ್ರಿಸ್ತನೊಂದಿಗೆ ಹೊಸದಾಗಿ ನಾವು ಜನಿಸಿದವರಾಗಿ, ಕ್ರಿಸ್ತನ ಪುನರುತ್ಥಾನ ಹೊಂದಿದ ಪ್ರಕಾರವೇ ನೂತನವಾಗಿ ಜೀವವನ್ನು ಪಡ್ಕೊಂಡವರಾಗಿ, ಹೊಸದಾಗಿ ಹುಟ್ಟಿದವರಾಗಿ, ಕ್ರಿಸ್ತನನ್ನ ಧರಿಸಿಕೊಂಡವರಾಗಿ ಇನ್ನು ಮುಂದೆ ನಮ್ಮ ಜೀವಿತಗಳನ್ನು ಜೀವಿಸುವಂಥದ್ದೇ, ದೀಕ್ಷಾ ಸ್ನಾನದ ನಂತರದ ಜೀವಿತದಲ್ಲಿ ಕ್ರಿಸ್ತನನ್ನ ಪ್ರಕಟಪಡಿಸುವಂತ ಜೀವಿತವನ್ನು ಜೀವಿಸುವುದೇ ದೀಕ್ಷಾ ಸ್ನಾನದ ಆತ್ಮಿಕವಾದಂತಹ ಅರ್ಥ. ಮೂರನೇದಾಗಿ ನಾವು ಗಮನಿಸುವಾಗ ದೀಕ್ಷಾ ಸ್ನಾನದಲ್ಲಿರುವಂತಹ ಅಕ್ಷರಶಃ ಅರ್ಥ. ಯಾಕೆ ನಾವು ದೀಕ್ಷಾ ಸ್ನಾನವನ್ನ ನೀರಿನಲ್ಲಿ ಮುಳುಗಿದ್ರ ಮೂಲಕವಾಗಿ ನಾವು ಕೊಡ್ತೇವೆ? ಯಾಕೆ ಆದಿ ಕಾಲದ ಆದಿ ಸಭೆಗಳು ಅದನ್ನ ಮಾಡಿದ್ರು? ಕಂಚಿಕೆ ವಿಷಯದಲ್ಲಿ ನಾವು ಗಮನಿಸುವಾಗ ಫಿಲಿಪ್ಪನು ಕೂಡ ನೀರಿನಲ್ಲಿ ಮುಳುಗಿ ಕೊಟ್ಟದನ್ನ ನಾವು ನೋಡ್ತೇವೆ. ದೀಕ್ಷಾ ಸ್ನಾನದ ಅಕ್ಷರಶಃ ಅರ್ಥವೇನೆಂದ್ರೆ ಅದು ಬಹಿರಂಗವಾದಂತಹ ಸಾಕ್ಷಿ. ನನ್ನ ಹೃದಯ ನೋಡಿ, ದೀಕ್ಷಾ ಸ್ನಾನ ನಾನು ರಕ್ಷಣೆ ಹೊಂದಿದಾಗ ನೋಡಿ, ಈ ವ್ಯತ್ಯಾಸವನ್ನು ಗಮನಿಸಿ. ನಾನು ರಕ್ಷಣೆ ಹೊಂದಿದಾಗ ಕ್ರಿಸ್ತನನ್ನ ನಾನು ರಕ್ಷಕನಾಗಿ ಸ್ವೀಕರಿಸಿದೆ. ಕ್ರಿಸ್ತನನ್ನ ಒಡೆಯನನ್ನಾಗಿ, ರಕ್ಷಕನಾಗಿ, ನನ್ನ ಜೀವಿತದ ಕರ್ತನನ್ನಾಗಿ ನಾನು ಸ್ವೀಕರಿಸಿದೆ. ಈ ಆತನನ್ನ ನಾನು ರಕ್ಷಕನಾಗಿ ಸ್ವೀಕರಿಸಿದಾಗ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟು ನಾನು ಹೊಸದಾಗಿ ಹುಟ್ಟಿನವನ ಆದೆ ಅಲ್ವಾ? ಇದು ನನ್ನ ಹೃದಯದಲ್ಲಾದಂತ ಒಂದು ಪ್ರಕ್ರಿಯೆ. ಇದು ನನ್ನ ಹೃದಯದಲ್ಲಾದಂತ ಪ್ರಕ್ರಿಯೆ. ಆದ್ರೆ ನಾನು ದೀಕ್ಷಾ ಸ್ನಾನಕ್ಕೆ ಅಧೀನನಾಗುವಾಗ, ದೀಕ್ಷಾ ಸ್ನಾನಕ್ಕೆ ನಾನು ಒಳಗಾಗುವಾಗ, ದೀಕ್ಷಾ ಸ್ನಾನಕ್ಕೆ ನನ್ನನ್ನು ಒಪ್ಪಿಸಿಕೊಡುವಾಗ ಈ ನನ್ನ ಸುತ್ತಮುತ್ತಲಿರುವಂತಹ ಸಮಾಜಕ್ಕೆ, ಈ ಲೋಕಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ಕ್ರಿಸ್ತನ ಮಗನು, ನಾನು ಕ್ರಿಸ್ತನ ಸಾಕ್ಷಿ ಎಂಬುದನ್ನು ನಾನು ತಿಳಿಸ್ತಾ ಇದ್ದೇನೆ. ಸೊ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂತಹ ಪ್ರತಿಯೊಬ್ಬರು ಅವರು ಹೇಳುವಂತಹ ಆ ಬಹಿರಂಗವಾದಂತಹ ಸಾಕ್ಷಿ ಏನಂದ್ರೆ, ನಾನು ಕ್ರಿಸ್ತನ ಮಗನಾಗಿ, ಕ್ರಿಸ್ತನ ಮಗಳಾಗಿ ಇನ್ನು ಮುಂದೆ ಈ ಲೋಕದಲ್ಲಿ ನಾನು ಕ್ರಿಸ್ತನ ಸಾಕ್ಷಿಯಾಗಿ ನಾನು ಜೀವಿಸಲಿಕ್ಕಿದ್ದೇನೆ.
ಬಹಿರಂಗವಾಗಿ ಎಲ್ಲರ ಮುಂದೆ ಘೋಷಣೆ ಮಾಡಿ, ನನ್ನನ್ನು ನೋಡ್ರಿ, ದೀಕ್ಷಾ ಸ್ನಾನ ಪಡ್ಕೊಂಡಿರುವಂತ ನಾನು ಹೊಸದಾಗಿ ಹುಟ್ಟಿರುವಂತಹ ವ್ಯಕ್ತಿ, ಕ್ರಿಸ್ತನನ್ನ ಧರಿಸಿಕೊಂಡಿರುವಂತಹ ವ್ಯಕ್ತಿ, ಕ್ರಿಸ್ತನನ್ನ ಸ್ವೀಕರಿಸಿರುವಂತಹ ವ್ಯಕ್ತಿ, ಕ್ರಿಸ್ತನಿಗಾಗಿ ಜೀವಿಸುವಂತಹ ವ್ಯಕ್ತಿ ಎಂಬುದನ್ನ ಬಹಿರಂಗವಾಗಿ ಸಾಕ್ಷೀಕರಿಸುವಂತದ್ದೇ ದೀಕ್ಷಾ ಸ್ನಾನದಲ್ಲಿರುವಂತಹ ಅಕ್ಷರಸಹವಾದಂತ ಅರ್ಥ. ಈ ಸಂಜೆ ವೇಳೆಯಲ್ಲಿ ನಾನು ನಿಮ್ಮೊಂದಿಗೆ ಬಿಡುವಂತಹ ಕೆಲವು ವಿಷಯಗಳೇನೆಂದರೆ, ಈಗ ನಾವು ದೀಕ್ಷಾ ಸ್ನಾನ ಅಂದ್ರೆ ಏನೆಂಬುದಾಗಿ ನೋಡಿದ್ವು. ನೀರಿನಲ್ಲಿ ಮುಳುಗುವುದು, ಮುಳುಗಿ ತೆಗೆಯುವುದೇ ದೀಕ್ಷಾ ಸ್ನಾನ ಸರಳವಾದಂತಹ ಅರ್ಥ. ದೀಕ್ಷಾ ಸ್ನಾನವನ್ನ ಯಾರು ಕೊಡ್ತಾರೆ ಎಂಬುದಾಗಿ ನಾವು ನೋಡಿದ್ವು. ದೀಕ್ಷಾ ಸ್ನಾನವನ್ನ ಯಾರು ತೆಗೆದುಕೊಳ್ಳಬೇಕೆಂಬುದಾಗಿ ನೋಡಿದ್ವು. ರಕ್ಷಣೆ ಹೊಂದಿದವರು ಮಾತ್ರವೇ ದೀಕ್ಷಾ ಸ್ನಾನವನ್ನ ಪಡ್ಕೊಳ್ತಾರೆ ಎಂಬುದಾಗಿ ನೋಡಿದ್ವು. ರಕ್ಷಣೆ ಹೊಂದಿದವರು ಮಾತ್ರವೇ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳುವಾಗ ಇಲ್ಲಿ ಇನ್ನೊಂದು ಸುಳ್ಳು ಬೋಧನೆ ಕೂಡ ಇದೆ. ಮಕ್ಕಳಿಗೆ ದೀಕ್ಷಾ ಸ್ನಾನ ಮಾಡೋದನ್ನ ನೀವು ನೋಡಿರ್ಬೋದು, ಮಕ್ಕಳನ್ನ ನೀರಿನಲ್ಲಿ ಮುಳುಗಿಸೋದನ್ನ ನೋಡಿರ್ಬೋದು, ಮಕ್ಕಳ ಮೇಲೆ ನೀರು ಚಿಮುಕಿಸುವಂತ ದೀಕ್ಷಾ ಸ್ನಾನಗಳನ್ನ ನೋಡಿರ್ಬೋದು. ಅಂದ್ರೆ ಪಾಪ ಪ್ರಜ್ಞೆಯನ್ನ ಹೊಂದಿರುವಂತಹ ಯೌವನಸ್ಥರು ಅಥವಾ ಪಾಪ ಪ್ರಜ್ಞೆಯನ್ನ ಹೊಂದಿರುವಂತಹ ಮಕ್ಕಳಿಂದ ವಯಸ್ಕರವರೆಗೂ ಮಾತ್ರವೇ ದೀಕ್ಷಾ ಸ್ನಾನವನ್ನು ಹೊಂದಲಿಕ್ಕೆ ಯೋಗ್ಯರು. ಹುಟ್ಟಿದಂತಹ ಹಸುಗೂಸುಗಳಿಗೆ ದೀಕ್ಷಾ ಸ್ನಾನ ಕೊಡುವುದು ವಾಕ್ಯದಲ್ಲಿ ಇಲ್ಲವೇ ಇಲ್ಲ. ಸೊ ಯಾರು ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕೆಂಬುದಾಗಿ ನೋಡಿದ್ವು. ಯಾಕೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ತಾರೆ ಎಂಬುದಾಗಿ ನಾವು ನೋಡಿದ್ವು. ಅಂತಿಮವಾಗಿ ದೀಕ್ಷಾ ಸ್ನಾನದಲ್ಲಿರುವಂತಹ ಆ 3 ಅರ್ಥಗಳನ್ನು ನಾವು ನೋಡಿದ್ವು. ದೀಕ್ಷಾ ಸ್ನಾನದಲ್ಲಿರುವಂತಹ ಮೊದಲ ಅರ್ಥ, ದೀಕ್ಷಾ ಸ್ನಾನದಲ್ಲಿ ಅಳವಡಿಕೆ ಆಗಿರುವಂತಹ ಅರ್ಥ, ಅದು ಪ್ರತ್ಯೇಕತೆ. ದೀಕ್ಷಾ ಸ್ನಾನವನ್ನ ನಾನು ಪಡ್ಕೊಳ್ಳುವಾಗ ನಾನು ದೇವರ ಮಗನು, ದೇವರ ಆ ಕ್ರಿಸ್ತನನ್ನ ಕೊಲಿಸಿದಂತ ಆ ರಕ್ತಾಪರಾಧಕ್ಕೆ ನನಗೆ ಸಂಬಂಧ ಇಲ್ಲ ಎಂಬುದನ್ನ ಬಹಿರಂಗವಾಗಿ ಸೂಚಿಸಿ, ನಾನು ದೇವರಿಂದ ಮೀಸಲಾಗಿಡಲ್ಪಟ್ಟಂತಹ ವ್ಯಕ್ತಿ ಎಂಬುದನ್ನ ಸೂಚಿಸುವಂತದ್ದು ಪ್ರತ್ಯೇಕತೆಯ ಒಂದು ಅರ್ಥ. ಎರಡನೇದಾಗಿ ಆತ್ಮೀಕ ಅರ್ಥ ಎಂಬುದಾಗಿ ನೋಡುವಾಗ, ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸ್ಕೊಂಡವನಾಗಿ, ಅಂದ್ರೆ ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ ನಾನು ಕೂಡ ಶಿಲುಬೆಗೆ ಹಾಕಲ್ಪಟ್ಟಾಗ ನಾನು ಕೂಡ ಹುಣ್ಣಲ್ಪಟ್ಟೆನು. ಕ್ರಿಸ್ತನ ಪುನರುತ್ಥಾನ ಹೊಂದಿದ ಪ್ರಕಾರವೇ ನಾನು ಹಳೆಯ ಸ್ವಭಾವಕ್ಕೆ ಸತ್ತವನಾಗಿ ಹೊಸದಾಗಿ ನಾನು ಹುಟ್ಟಿದವನಾದನು ಎಂಬುದು ಆತ್ಮಿಕವಾದಂತಹ ಅರ್ಥ. ಮೂರನೇದಾಗಿ ನಾವು ನೋಡುವಂತಹ ಅಕ್ಷರಸಹವಾದಂತಹ ಅರ್ಥ ಏನಂದ್ರೆ, ಕ್ರಿಸ್ತನೊಂದಿಗೆ ನಾನು ಶಿಲುಬೆ ಹಾಕಿಸ್ಕೊಂಡಂತ ಆ ನನ್ನ ಹೃದಯದಲ್ಲಿ ಆದಂತಹ ಒಂದು ಕಾರ್ಯ, ನನ್ನ ಹೃದಯದಲ್ಲಿ ಆದಂತಹ ಆ ರಕ್ಷಣೆ ಏನಿದೆ, ಹೊಸದಾಗಿ ಹುಟ್ಟಿದಂತಹ ಆ ನನ್ನ ಅನುಭವ ಏನಿದೆ, ಆ ಅನುಭವವನ್ನ ಬಹಿರಂಗವಾಗಿ ಲೋಕಕ್ಕೆ ನಾನು ಕ್ರಿಸ್ತನ ಮಗನು ಮಗಳು ಎಂಬುದನ್ನ ನಾನು ತೋರಿಸುವಂತದ್ದೇ ದೀಕ್ಷಾ ಸ್ನಾನ. ನಾನು ನಿಮ್ಮಲ್ಲಿ ಕೇಳುವಂಥದ್ದು, ದೀಕ್ಷಾ ಸ್ನಾನ ಹೊಂದಿರುವಂತಹ ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟು ಹಳೆಯ ಸ್ವಭಾವಗಳು ಸಾಯಲ್ಪಟ್ಟು ನಿರ್ನಾಮವಾಗಲ್ಪಟ್ಟು ಹೊಸದಾಗಿ ಜನಿಸಿರುವಂತಹ ನಾವು ಕ್ರಿಸ್ತನ ಗುಣಗಳನ್ನ ತೋರಿಸುವರಾಗಿದ್ದೇವಾ? ಕ್ರಿಸ್ತನ ಆ ಒಂದು ಗುಣಕ್ಕನುಸಾರವಾಗಿ ಜೀವಿಸುವರು ನಾವಾಗಿದ್ದೇವಾ? ಕ್ರಿಸ್ತನ ಪ್ರೀತಿಯನ್ನು ಹಂಚುವರು ನಾವಾಗಿದ್ದೇವಾ? ಇಲ್ಲ ನಮ್ಮ ಹಳೆಯ ಸ್ವಭಾವಗಳಲ್ಲಿ ನಾವು ಇನ್ನೂ ಜೀವಿಸ್ತಾ ಇದ್ದೇವಾ? ಹಳೆಯ ಸ್ವಭಾವಗಳು, ನಾವು ಹಾಡಿನಲ್ಲಿ ಆಡದ ಹಾಗೆ ವ್ಯರ್ಥವೇ ವ್ಯರ್ಥ ಪಾಪದ ಜೀವಿತ ಫಲ ನಷ್ಟ ಎಂಬುದಾಗಿ ನಾವು ನೋಡುದು, ವರ್ಷಗಳು ವ್ಯಸ್ತ ಎಂಬುದು. ಆ ಹಳೆಯ ಸ್ವಭಾವವನ್ನ ಬಿಟ್ಟು ನಾವೀಗ ಶುದ್ಧರಾಗಿ ನಾವು ಜೀವಿಸ್ತಾ ಇದ್ದೇವಾ? ಹೊಸಬರಾಗಿ ನಾವು ಜೀವಿಸ್ತಾ ಇದ್ದೇವಾ? ಅಥವಾ ಇನ್ನು ಹಳೆಯ ಸ್ವಭಾವದಲ್ಲೇ ಪಾಪದ ಜೀವಿತವನ್ನ ನಾವು ಜೀವಿಸ್ತಾ ಇದ್ದೇವಾ? ಸೊ ದೀಕ್ಷಾ ಸ್ನಾನದಲ್ಲಿರುವಂತಹ ಈ ಆತ್ಮಿಕ ಅರ್ಥಗಳನ್ನ ನಾವು ತಿಳಿದವರಾಗಿ, ಗ್ರಹಿಸಿದವರಾಗಿ, ನಮ್ಮ ಜೀವಿತಗಳು ದೇವರಿಗೆ ಮೆಚ್ಚುಗೆಯಾಗುವಾಗಿ ನಾವು ಜೀವಿಸುವರಾಗಿ ನೋಡೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು.